गजाननं भूतगणादिसेवितं कपित्थजम्बूफलसारभक्षकम् उमासुतं शोकविनाशकारकं नमामि विघ्नेश्वरपादपङ्कजम्। या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिर्देवैः सदा वन्दिता सा मां पातु सरस्वती भगवती निःशेषजाड्यापहा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। श्रीरामचन्द्र कृपालु भजमन हरण भव भय दारुणम् नवकञ्जलोचन कञ्जमुखकर कञ्जपद कञ्जारुणम् कन्दर्प अगणित अमित छबिन नील नीरज सुन्दरम् पटपीतमानहु तडितरुचिषु नौमि जनकसुतावरम् भज दीनबन्धु दिनेश दान दैत्यवंशनिकन्दनम् रघुनन्द आनन्द कंद कोश चन्द दशरथ नन्दनम् शिरमुकुटकुण्डलतिलकचारु उदार अङ्गविभूषणम् आजानुभुज शरचापध सङ्ग्रामजितखरदूषणम् इति वदति तुलसीदास शङ्कर शेषमुनिमनरञ्जनम् मम हृदय कञ्जनिवास कुरु कामादिखलदलगञ्जनम्। श्रीरामचन्द्र कृपालु भज हरण भव भय दारुणम् नवकञ्जलोचन कञ्जमुख कञ्जपद कञ्जारुणम् अतुलितबलधामं हेमशैलाभदेहम् दनुजवनकृशानं ज्ञानिनामग्रगण्यम् सकलगुणनिधानं वानराणामधीशं रघुपतिप्रियभक्तं वातजातं नमामि। विदेहापरिचालवोनी प्रपंच मुमुक्षु जनालागी अध्यात्मचर्चा करोनी बहुलोकजेमेण भीति नमस्कार त्या ब्रह्म चैतन्य मुक्ति सद्गुरुनाथ महाराज की जय। जय जय रघुवीर समर्थ। ಮನುಷ್ಯ ಜೀವನ ಅನ್ನೋದೇ ಹೇಗಿದೆ ಅಂತಂದ್ರೆ ಜನ್ಮದಿಂದನ ಭಕ್ತಿ ಶುರುವಾಗುತ್ತೆ. ಮನುಷ್ಯ ಹುಟ್ಟಿದ ಭಕ್ತಿಯ ಪ್ರಕ್ರಿಯೆ ಶುರುವಾಗುತ್ತೆ. ಈ ಭಕ್ತಿಯ ಪ್ರಕ್ರಿಯೆ ಅಂದ್ರೆ ಪ್ರೊಸೆಸ್ ಅಂತಾರೆ ಮನುಷ್ಯ. ಭಾಗವತರು ಭಕ್ತಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಮನುಷ್ಯ 9 ಪ್ರಕಾರದಿಂದ ಭಕ್ತಿಯನ್ನು ಮಾಡಬಹುದು. ಯಾವ ಪ್ರಕಾರದಿಂದ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಅಂದುಕೊಂಡೇಗ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಏನಾಗಿದೆ ಅಂದ್ರೆ ವ್ಯಾಪಿಸಿಕೊಂಡು ಈ ಭಾವಗಳಿಲ್ಲದೆ ಇರೋ ಮನುಷ್ಯನೇ ಇಲ್ಲ ಜಗತ್ತಿನ. ಇವೇನು 9 ಪ್ರಕಾರಗಳು ಹೇಳಿದಾರೋ ಈ ಭಾವ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ.
ಶ್ರವಣ ಮಾಡದೇ ಇರೋ ಮನುಷ್ಯ ಇದ್ದಾರೆ. ಮನುಷ್ಯನ ಜೀವನ ಹೇಗೆ ಶುರುವಾಗ್ತದೆ ಅಂದ್ರೆ ಹುಟ್ಟಿದ ಕೂಡಲೇ ಶ್ರವಣದಿಂದನೇ ಶುರುವಾಗ್ತದೆ. ಹುಟ್ಟಿದ ಕೂಡಲೇ ಕೂಸು ಶ್ರವಣ ಮಾಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು 2ನೇ ಭಕ್ತಿ ಆಮೇಲೆ ಶುರುವಾಗ್ತದೆ. ಕೀರ್ತನೆ ಮಾತಾಡಲು ಶುರು. ಶ್ರವಣ ಇಲ್ಲ ಅಂದ್ರೆ ಕೀರ್ತನೆ. ಇವೊಂದು ಕೂಸಿರ್ಬೇಕಾದ್ರೆ 2 ವರ್ಷ ಅದು ಕಿವಿ ಮ್ಯಾಲ ಯಾವುದೂ ಶಬ್ದ ಬೀಳದೆ ಇರುವಂತಹ ಪರಿಸ್ಥಿತಿ ಮೂಕ ಮಾತಾಡಲಿಕ್ಕೆ ಬರಂಗಿಲ್ಲ. ಆ ಕಿವಿ ಮ್ಯಾಲ ಶಬ್ದ ಬಿದ್ದು 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 ಏನಾಗ್ತಾವಂದ್ರೆ ಅವು ಉಚ್ಚಾರ ಆಗಲಿಕ್ಕೆ ಶುರುವಾಗ್ತವೆ. ಮತ್ತೆ ಶ್ರವಣ ಶುರುವಾಗ್ತದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಇದರಲ್ಲಿ ಸ್ವಲ್ಪ ಅತಿರೇಕ ಆಗಲಿಕ್ಕೆ ಇವತ್ತಿನ ಪರಿಸ್ಥಿತಿ. ಹಿಂದಿನ ಕಾಲದ ಪರಿಸ್ಥಿತಿ ಬಹಳ ಅನುಕೂಲ ಇತ್ತು ದೃಷ್ಟಿಯಿಂದ. ಏನ್ ಅನುಕೂಲ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಹೆಣ್ಮಕ್ಕಳು ಅರ್ಥಾತ್ ಏನು ಅಂತಂದ್ರೆ ಪ್ರಸವ ಆತು ಅಂದ್ರೆ ಅವ್ರನ್ನ 3 ತಿಂಗಳು ನಿಶ್ಶಬ್ದವಾಗಿರ್ತಕ್ಕಂತಹ ಕೋಲಿಯೊಳಗೆ ಇರ್ತಿದ್ರು. ಅಲ್ಲಿ ಬೆಳಕಿರ್ತಿದ್ದಿಲ್ಲ, ಇರ್ತಿದ್ದಿಲ್ಲ. ಆ ಕೂಸು 3 ತಿಂಗಳು ಸಾಧಾರಣ ಕಟ್ಲಿಯೊಳಗೆ ಬಾಳಂತ್ಯಾಗ ಕೋಲಿ ಇರ್ತಿರ್ತಿಲ್ಲ. ಆ ಬಾಳಂತ್ಯಾಗನ್ನ 3 ತಿಂಗಳು ಕಟ್ಲ್ಯಾಗ ಮತ್ತು ನಿಶ್ಶಬ್ದ ವಾತಾವರಣವಾಗಿರೋ ಪದ್ಧತಿ ಇಲ್ಲ. ಅದರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನ ಜೀವನದಲ್ಲಿ 2 ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಏನಾಗ್ತದೆ ಅಂದ್ರೆ ಶಕ್ತಿ ನಿರ್ಮಾಣ. ಮತ್ತೆ ಏನಾಗ್ತದೆ ಅಂದ್ರೆ 3 ತಿಂಗಳ ತನಕ ಕೂಸಿನ ಮ್ಯಾಲ ಕಿವಿ ಮ್ಯಾಲ ಶಬ್ದ ಬೀಳದೆ ಇದ್ರೆ ಆ ಕೂಸು ಮುಂದೆ ಚಿಂತನಶೀಲ ಮನುಷ್ಯ. ಒಂದ್ ವೇಳೆ ಆ ಕೂಸಿಗೆ ಹುಟ್ಟಿದ ಕೂಡಲೇ ಕಿವಿ ಮ್ಯಾಲ ಶಬ್ದ ಬೀಳಲಿಕ್ಕೆ ಹತ್ತು ಅಂದ್ರೆ ಆ ಮುಂದೆ ವಾಚಾಲಿ ಆಗ್ತದೆ, ಅತಿ ಮಾತಾಡೋದಾಗ್ತದೆ, ತಲೆ ಚಿಡಿಸುವಷ್ಟು ಮಾತಾಡೋ ಹುಡುಗರು ಆಗ್ತವೆ. ಈಗಿನ ಪರಿಸ್ಥಿತಿ ಹಾಗೆ ಇದೆ. ಹಾಸ್ಪಿಟಲ್ ಡೆಲಿವರಿ ಆಗುವುದು, ಆಮೇಲೆ ಏನಪ್ಪ ಅಂದ್ರೆ ಅವನ್ನ ಗದ್ದಲದಾಗಿರೋದು ಖುಷಿ. ನಮ್ಮ ಭಾರತೀಯರು ಅಷ್ಟೇ ದಡ್ಡ ಅಲ್ಲದೆ ಬಹಳ ಶಾಲೆ ಪ್ರತಿಯೊಂದರ ಹಿಂದೆ ನಮ್ಮ ಒಂದು ಪರಂಪರೆ ಏನದೋ ಅದರೊಳಗೆ ನಾಚ. ಆ ಖುಷಿನ ಕಣ್ಣಿನ ಮೇಲೆ 3 ತಿಂಗಳ ಬೀಳಬಾರ್ದು ಅಂದ್ರೆ ಕಣ್ಣು ತೇಜಸ್ವಿ ಆಗ್ತಾವ. ಈ ನೋಡಿ ಹುಟ್ಟಿದ ಕೂಡಲೇ ಆ ಹಾಸ್ಪಿಟಲ್ ಅದು ಮಾರಿ ಮೇಲೆ ಬೆಳಗ್ಬೋದು. ಹಿಂಗಾಗಿ ಆ ಕೋಮಲವಾಗಿರೋ ಕಣ್ಣು ಏನಾಗಿರ್ತಾವಲ್ಲ ಬೆಳಕಿನಿಂದ ಆ ಕಣ್ಣು ಕೆಟ್ಟೋಗ್ಬಿಡ್ತಾವ. ಹಿಂಗಾಗಿ 5 ವರ್ಷ 2 ವರ್ಷ 3 ವರ್ಷದ ಚಶ್ಮಾ ಹಾಕಿರ್ತಾವ. ಇದಕ್ಕೋದ್ರೆ ಯಾಕೆ ಹೇಳಿ ಕರ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಶ್ರವಣ ಶುರುವಾಗಬೇಕು. ನೀವು ಬೇಕಾದ್ರೆ ಒಂದು ಪ್ರಯೋಗ ಮಾಡಿ ನೋಡಿ. ಮನೆಯೊಳಗೆ ಒಂದು ಕೂಸು ಹುಡ್ತೀವಿ ಅಂದ್ರೆ ಆ ಕೂಸಿನ ಕಿವಿ ಮೇಲೆ ಕನಿಷ್ಠ 3 ತಿಂಗಳೇನು ಅದನ್ನು ಚಲೋ ಶಬ್ದ ಬೀಳುವ ಲೆಕ್ಕವಾದ ಪ್ರಯತ್ನ. ಆ ಕೂಸಿಗೆ ನಾವು ಜಗಳಾಡೋದು ಕೇಳಿಸ್ಬಾರ್ದು, ನಾವು ಬದಲಾಡೋದು ಕೇಳಿಸ್ಬಾರ್ದು. ಆ ಕೂಸಿಗೆ ದೇವರ ಸ್ತೋತ್ರ, ಏನಾದ್ರು ಭಗವಂತನ ನಾಮ ಇವು ಅಷ್ಟೇ ಕೇಳೋ ಹಂಗೆ ಮಾಡಿ ಆ ಹುಡುಗ ಸಾತ್ವಿಕ. ಅದನ್ನ ಬಿಟ್ಕೊಟ್ಟು ಆ ಹುಟ್ಟಿದ ಕೂಡಲೇ ಆ ಕೂಸಿನ ಕಿವಿ ಮ್ಯಾಲ ಬಡದೇನು ಶುರು ಆಗುವಂತ ಹಂಗೆ ಶುರು ಮಾಡುವ ವಿಚಾರ. ಇದರಿಂದ ಮನಸ್ಸಾಗ್ತದೆ. ಒಬ್ಬಾಕಿ ರಾಣಿ ಇದ್ರು, ಆಕೆ ಹೆಸರು ಮದಾಲಸ, ಮಾತಾ ಮದಾಲಸ ಅಂತ ರಾಣಿ ಇದ್ರು. ಆಕೆ ಒಂದು ಹುಡುಗ ಹುಡುಗ ಗಂಡು ರಾಜ ಹುಟ್ಟಿದ ಕೂಡಲೇ ಆಕಿ ಆ ಖುಷಿನ ತೊಟ್ಟಲಾಗಿ ಹೋಗಿ ಹೆಂಗ ಹಾಡ್ತಿದ್ರು ಅಂತಂದ್ರೆ ಶುದ್ಧೋಷಿ ಬುದ್ಧೋಷಿ ನಿರಂಜನೋಷಿ ಅಂತ ಹಾಡ್ತಿದ್ರು. ನೀ ಶುದ್ಧ ಸ್ವರೂಪಿದ್ದೀಪ, ಬುದ್ಧ ಸ್ವರೂಪಿದ್ದಿ, ನಿರಂಜನ ಸ್ವರೂಪಿದ್ದಿ, ಆತ್ಮ ಸ್ವರೂಪಿದ್ದಿ, ಬ್ರಹ್ಮ ಸ್ವರೂಪಿದ್ದಿ ಅಂತ ಆ ಕೂಸಿನ ಹಾಡು ತುಂಬಿಸಿ ಮಲಗುತ್ತಿದ್ದು ಆ ಕೂಸು ಬೋಟ್ರಾಗಿ ಸನ್ಯಾಸಿ ಆಗಿದೆ. ಯಾಕಂದ್ರೆ ಅವಶ್ಯಕ ಕಿವಿನಾಗಿದ್ದು ಭಗವಂತ ನಾಮ ಕಿವಿನಾಗಿದ್ದು ನಾಮ ಉಚ್ಚಾರ ಆಗ್ತಾವ. ನಮ್ಮ ಪ್ರಪಂಚದ ಹರಕೆ ಆ ಕೂಸಿನ ಕಿವಿನಾಗಿದ್ದುಕೊಳ್ಳೆ ಅವಶ್ಯಕ ಉಚ್ಚಾರ. ಅದ್ರಾಗಿ ದುಡ್ಡಿಂದು ವ್ಯವಹಾರದ್ದು ಶಬ್ದ ಸಲ ಕೂಸಿನ ಕಿವಿನಾಗಿದ್ದು ಅಂದ್ರೆ ಅವ್ನು ಚೂರು ದೊಡ್ಡವಾದ್ರೆ ರೊಕ್ಕ ಶುರು ಮಾಡಿರ್ತಾವ. ನಾವು ಸಣ್ಣವರಿದ್ದಾಗ ನಮ್ಗೆ ಅಷ್ಟು ರೊಕ್ಕದ ನಾದಿದ್ದಿದ್ದಿಲ್ರಿ. ದೊಡ್ಡವ್ರಿಗೆ ಕಲ್ಪನಾ ಆದ್ರೆ ಅದು ನಮ್ಮ ಪರಿಸ್ಥಿತಿನೂ ಸಾಧಾರಣ ಬಡತನ ಪರಿಸ್ಥಿತಿ ಇತ್ತು. ನಮ್ಮ ತಂದೆಯವರು ಒಂದು ಹಳೆ ಕೊಟ್ಟರು ಅಂದ್ರೆ ಅದು ಬಟಗಾಡಿ ತಿಂದ್ವಿ ಅಂದ್ರೆ ಒಂದು ವಾರದ ತನಕ ಅದ್ರ ನೆನಪಿನ ಮೇಲೆ ಆರಾಮ ಇರ್ತಿದ್ವಿ ನಾವು. ಮನೆ ಮಂಗಳವಾರದ ಸುಮ್ಮನೆ ಬಟಗಾಡಿ ಕೊಂಡ್ಕೊಂಡು ತಿಂದ್ವಿ ಅಂತ ತಿಳ್ಕೊಂಡು ಬಾಳಪ್ಪನ ಅಲ್ಲಾಗ ಆ ಬಾಳಪ್ಪನ ನಾಗಲಿರ್ತಾವ ಮನೆ ಮಕ್ಕಳು ಗಟ್ಟಿಯಾಗಿ ಇಟ್ಟಿರ್ತಿದ್ದಲ್ಲ. ಇವಾಗ ಹುಡುಗರು ಕಿಸೆದಾಗಿ ರೊಕ್ಕ ನೋಡಿದ್ರೆ ನಮ್ದು ಒಂದು ತಿಂಗಳು ಪಗಾರ ಆದಂಗೆ ಅಷ್ಟು ರೊಕ್ಕ 500 600 ಸಾವಿರ.
ಇದು ಸಮಾಜ ಅಧಃಪತನದ ಕಡೆ ಹೊಂಟಿರೋ ಲಕ್ಷಣವೇ, ಸಮಾಜ ಸುಧಾರಣೆ ಕಡೆ ಹೊಂಟಿರೋ ಲಕ್ಷಣ ಅಲ್ಲ. ಅರ್ಥಾತ್ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಹುಡುಗರು ಮನಸ್ಸು ತಯಾರು ಮಾಡಬೇಕು ಅಂತಂದ್ರ ಅದು ಹುಟ್ಟಿದ ಕೂಡ ತಯಾರು ಮಾಡಬೇಕು. ಆ ಹುಡುಗ ಸನ್ಯಾಸಿಯಾಗಿ ಹೋಗ್ಬಿಡ್ತೇವೆ, ಎರಡನೇ ಹೊಡ್ಬಿಡ್ತು, ಅದು ಹಂಗ ಹಾಡಿ ಜೋಳ ಹಾಡಿ ಆ ಹುಡುಗಿ ಆ ಹೆಣ್ಮಗಳು ಏನ್ ಮಾಡ್ತಾರೆ, ಈ ಕೆಸೆಟ್ ಹಚ್ಚಿಬಿಡ್ತಾರೆ, ಜೋಳ ಆ ಡಿಸ್ಕೋ ಡಾನ್ಸಿನ ಕೆಸೆಟ್ ಹಚ್ಚಿಬಿಟ್ರು ಅಂತಂದ್ರೆ ಆ ಕೂಸ್ಗಳು ಬರ್ತದಾಗ ಹೆಂಗೆ ಏನ್ ಪರಿಸ್ಥಿತಿ ಬಂದದ ಅಂತಿಲ್ಲ. ವಿಚಾರ ಮಾಡೋ ವಿಷಯ ಅದ, ನಾವು ಹುಡುಗಾಕೆ ತಿಳಿದಿಲ್ಲ. ಇವತ್ತಿನ ಏನದ ವಿಚಾರ ಮಾಡೋ ವಿಷಯ ಅದ. ನಾವು ನಮ್ಮ ಮಕ್ಕಳನ್ನ ಹೆಂಗ ತಯಾರು ಮಾಡಬೇಕು ಅನ್ನೋ ವಿಷಯದಾಗ ತಂದೆ ತಾಯಿದು ಜವಾಬ್ದಾರಿ. ನನ್ನ ಕೂಸತನ ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗಿದೆ, ಶಾರದಾಗ ಹೆಂಗ್ ಬೇಕು ಹಂಗ ಬಗ್ಗಿಸ್ಲಿಕ್ಕೆ. ಆಮೇಲೆ ಅವ್ವ ಅಪ್ಪ ಎದುರ್ತಾವ. ನಾವು ನೋಡ್ತೀವಿ ಸಮಾಜದೊಳಗ ಎರಡನೇ ಹುಡುಗರು ಸನ್ಯಾಸಿಯಾಗಿ ಹೋತು, ಮೂರನೇ ಹುಡುಗ ಸನ್ಯಾಸಿಯಾಗಿ ಹೋತು, 6 ಹುಡುಗರು ಸನ್ಯಾಸಿಯ ರಾಜ. ಅವನ್ನ ಹಿಂಗೊಟ್ಟು ಸನ್ಯಾಸಿ ಆದ ಮುಂದೆ ಉತ್ತರಾಧಿಕಾರಿಯ ನನ್ನ ರಾಜ್ಯಕ್ಕೆ. ಆಕೆ ಏನಂದ ಅದಕ್ಕೆ ಮದಾರಸ ರಾಣಿ ಏನಂದ್ರು ಅಂದ್ರೆ, ಏಕೋ ಮೇರ ಬಾಯಿ ಹಾಕ ಖೇಲ ಹೈ, ಇದು ಎಡಗೈ ಕೆಲಸ ನಂದು, ನಿನ್ನ ರಾಜ ಬೇಕಾದ್ರೂ ತಯಾರು ಮಾಡ್ತೀನಿ ನಾನು. ನೋಡಿ ಎಂಥ ಭಾವ. ಅವಾಗ ಏನಂದ್ರು, ಶೂರೋಸಿ ಧೀರೋಸಿ ಪರಾಕ್ರಮೋಸಿ ಅಂತ ಹಾಕಿದ್ರು. ನೀ ಶೂರ್ ಇದ್ದಿ, ಧೀರ್ ಇದ್ದಿ, ಪರಾಕ್ರಮ ಇದ್ದಿ, ಅಪ್ಪು ಸಂಗತ ರಾಜ ಅಪ್ಪುಸ್. ಬಹಳ ಕಾಳಜಿಪೂರ್ವಕವಾಗಿ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಅವಾಗ ನಮ್ಗೆ ಕಲ್ಪನಾ ಇರ್ತೀವ, ಹುಡುಗರನ್ನ ಚಂದಾಗಿ ಶೃಂಗಾರ ಮಾಡೋದು, ತಾವು ಶೃಂಗಾರ ಮಾಡಿ ತುಂಬ ಆ ಕೂಸುಗಳನ್ನು ಶೃಂಗಾರ ಮಾಡೋದು. ಅವಕ್ಕೆ ಸಣ್ಣ ಇರ್ತಾರ, ದೇಹಾಭಿಮಾನ ಬೆಳೆಸ್ಬಿಡ್ತಾರೆ. ಹಳ್ಳಿಯಾಗಿ ಹುಡುಗರು ಬಹಳ ಚಲೋ ಇರ್ತೀವಿ. ನಾವು ಸಣ್ಣವರಿದ್ದಾಗ 6 ವರ್ಷದ ತನಕ ಜನ ಹಾಕೊಂಡು ಏನ್ ನಮ್ಗೆ ಅನಿಸ್ಲಿಕ್ಕೆ ಇವಾಗ ನೋಡ್ಬೇಕು. ಏನಾಗೋದು ಯಾರು ಕೂಸಿರ್ತಾವ ತಾಯಂದ್ರೆ ಹಣ್ಣು ಕೊಡ್ಬೇಕು, ದೊಡ್ಡ ಬ್ಯಾಗ ಇರ್ಕೋತ ಶ್ರವಣ ಬಹಳ ಮಹತ್ವದ. ಒಂದೆರಡು ಉದಾಹರಣೆ ಹೇಳ್ತೀನಿ ನೋಡಿ. ಹೇಗೆ ಸಮರ್ಥ ರಾಮದಾಸ್ ಸ್ವಾಮಿಗಳು 12ನೇ ವರ್ಷದ ಮನೆ ಬಿಟ್ಟು ಹೋದ್ರು. ಸುಮ್ಮನೆ ಸಾವಧಾನದ ಕೂಡಲೇ ಹೋದ್ರು. ಎಲ್ಲಿ ಹೋದ್ರ ಸಲ ನಾಶಿಗೆ ಬಂದರು. ನಾಶಿಕ ಹತ್ರ ಟಾಕಳಿ ಅಂತ ಒಂದು ಊರು, ಅಲ್ಲಿ ಗೋದಾವರಿ ನದಿ ಸಂಗಮದ ಇನ್ನೊಂದು ನದಿ ಜೊತೆಗೆ ಆ ಸಂಗಮದ ಹತ್ರ 12 ವರ್ಷ ತಪಶ್ಚರ್ಯ ಮಾಡಿ. 12 ವರ್ಷದ ಹುಡುಗರಿಗೆ 12 ವರ್ಷ ತಪಶ್ಚರ್ಯ ಹೆಂಗ ಮಾಡಿದ್ರು ಅಂದ್ರೆ, ಆ ನದಿ ದಂಡೆಗೆ ಒಂದು ಗುಹಾ ಮಾಡಿಕೊಂಡು ಅಲ್ಲೊಂದು ಕಿಟ್ಟದ್ದು, ಅಂದ್ರೆ ಶಗಲಿ ಮಣ್ಣು ಕೂಡಿಸಿ ತಯಾರು ಮಾಡಿದ್ರು, ಮಾರುತಿ ಮೂರ್ತಿ ಮಾಡಿದ್ರು. 4 ಗಂಟೆ ಕೇಳಬೇಕು, ಸ್ನಾನ ಮಾಡಬೇಕು. 5 ಗಂಟೆಯಿಂದ 6 ಗಂಟೆ ತನಕ ಗಾಯತ್ರಿ ಜಪ ಮಾಡಬೇಕು. 6 ಗಂಟೆಗೆ ನಾಭಿ ತನಕ ಹೊಕ್ಕ ತನಕ ನೀರಿನಾಗಿ ನಿಂತುಕೊಂಡು ರಾಮನಾಮ ಜಪ ಮಾಡಬೇಕು. 12 ಗಂಟೆ ತನಕ ನಾಭಿ ಪರ್ಯಂತ ನೀರಿನಾಗಿ ನಿಂತು. ಊರಾಗಿನ ಹುಡುಗರು ಅವ್ರಿಗೆ ಕಣ್ಣು ಒಗಿಬೇಕು, ಉಸುರು ಒಗಿಬೇಕು, ರಾಗಿ ಒಗಿಬೇಕು. ಮಳೆ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಧೋ ಮಳೆ ಆಗ್ತಿರ್ಬೇಕು. ಶಾಂತವಾಗಿ ಕೂತ್ಕೊಂಡು ನಿಂತ್ಕೊಂಡು ಜಪ ಮಾಡಿ. ನಿಮ್ಗೆ ಅಷ್ಟೇ ಅನ್ಸ್ಬೋದು, ನೀರಿನಾಗ ನಿಂತು ಈ ಕೆಳಗಿನ ಭಾಗ ಎಲ್ಲ ಬೆಳೆಗಾಗಿ ಹೋಗ್ತಿತ್ತು. ಕೆಳಗೆ ನೀರು ಕಳೆದು ಅಲ್ಲೇ ಭೂಮಿ ಬಿದ್ದಿತ್ತು. ತಪಶ್ಚರ್ಯ ಅಂದ್ರೆ ಏನು, ಮನ್ಯಾಗ ಕೂತ್ಕೊಳ್ಳೋದಾಗ್ತದೆ ಚಂದಾಗಿ ಆರಾಮ್ಸೆ. ಅದಾದ ಮನೆ ಬಿಟ್ಟು ಹೋಗ್ಬೇಕಂತ ಹೇಳೋದಿಲ್ಲ, ಆರಾಮಿದ್ದುಕೊಂಡು ತಪಶ್ಚರ್ಯ. 12 ಗಂಟೆಗೆ ಅಲ್ಲಿಂದ 5 ಮೈಲಿ ದೂರ ಇರ್ತಕ್ಕಂಥ ಪಂಚವಟಿಗೆ ಹೋಗಿ ಮಧುಕರಿಗೆ ಬೇಡಿಕೊಂಡು ಬರ್ಬೇಕು. 5 ಮನೆ ಒಳಗೆ ಭಿಕ್ಷಾ ಬೇಡಿಕೊಂಡು ಬರ್ಬೇಕು. ಆ ಭಿಕ್ಷಾ ಬೇಡಿಕೊಂಡು ಮಾರುತಿಗೆ ನೈವೇದ್ಯ ತೋರಿಸ್ಬೇಕು. ಆಮೇಲೆ ಆ ಜೋಳಿಗೆ ಏನದನ್ನು ಹಿಂಗೆ ನೀರಾಗಿ ಎದ್ದು ತೆಗಿಬೇಕು. ನೀರಾಗಿ ಎದ್ದು ತೆಗಿತಿದ್ರು ಅಂತದ್ರೊಳಗೆ ಉಪ್ಪು, ಖಾರ, ಸಿಹಿ ಎಲ್ಲ ಹೊಸದು ಹೋಗ್ತದೆ. ನಮ್ಮೊಂಚೂರು ಪಲ್ಯ ಕೂಪ್ ಕಡಿಮೆ ಆಗಿದ್ರೆ ಮನ್ಯಾಗ ಬೈತಿರ್ತಾರೆ. 30 ವರ್ಷ ಕಡಿಮೆ ಮಾಡಂತ ಪಲ್ಯ ಮಾಡ್ತಾರೆ. ಇವ್ರು ಹಚ್ಬೇಕು ಮಾಡಿದ ಆ ಉಪ್ಪು, ಖಾರ, ಸಿಹಿ ಎಲ್ಲ ಬಸರು ಹೋದ ಸಪ್ಪನ ಅಡಿಗೆ ಊಟ ಮಾಡಬೇಕು. 1 ತಾಸು ವಿಶ್ರಾಂತಿ ತಗೋಬೇಕು. ಮತ್ತೆ ತಿರುಗಿ 3 ಗಂಟೆಗೆ ಯಾವ್ದಾದ್ರು ಪಂಚವಟಿಗೆ ಹೋಗ್ಬೇಕು. ಅಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ
ಕೀರ್ತನ ಪ್ರವಚನ ಸತ್ಸಂಗ ನಡೀತಾ ಇದ್ರ ಶ್ರದ್ಧೆಯಿಂದ ಶ್ರವಣ ಮಾಡಿ 12 ವರ್ಷ ಶ್ರವಣ ಮಾಡಿ ಅಂತ ತಿಳ್ಕೊಂಡು ದಾಸಬೋಧ ಗ್ರಂಥರಾಜ ಅಂತ ತಿಳ್ಕೊಂಡು ಹೆಸರು. ಶ್ರದ್ಧೆಯಿಂದ ಶ್ರವಣ ಮಾಡಬೇಕು. ಪ್ರತಿ ದಿವಸ ಶಾಂತವಾಗಿ ಕುಂತ್ಕೊಂಡು ಶ್ರವಣ ಮಾಡಬೇಕು. ಆ ದಾಸಬೋಧವನ್ನು ಕುರಿತು ಅಭ್ಯಾಸ ಮಾಡಿರುವ ಪಂಡಿತರು ಒಂದ್ ಕಡೆ ಬಂದಿದ್ದಾರೆ ಏನು ಅಂತಂದ್ರ ಆ ದಾಸಬೋಧದಲ್ಲಿ ಸುಮಾರು 2,000 ಗ್ರಂಥಗಳ ಕೊಟೇಶನ್ ಅದ. ಎಷ್ಟು ಶ್ರವಣ ಮಾಡಿರಬೇಕು, ಎಷ್ಟು ಅಭ್ಯಾಸ ಮಾಡಬೇಕು. ಭಾಗ್ಯದಿಂದ ಶ್ರವಣ ಮಾಡಿ ಸಿಗ್ತದೆ. ಸತ್ಸಂಗ ಸಿಗುವುದೇನದ ಭಗವಂತನ ಕೃಪಾಯ. ಪರೀಕ್ಷಿತ ರಾಜಾಗೆ ಶಾಪ ಆಯ್ತು. ಇದು 7ನೇ ದಿವಸ ಹಾವು ಕರೆದು ಸಾಹಿತ್ಯ ಅಂತ ಶಾಪ. ತಕ್ಷಕ ಅನ್ನುವಂತಹ ಹಾವು ಕರೆದು ಸಾಹಿತ್ಯ ಶಾಪ ಒಂದು ಗೊತ್ತಾದ ಕೂಡಲೇ ಪರೀಕ್ಷಿತ ರಾಜಾಗೆ ದುಃಖ. ಅದೇ ಎಂಥ ಪರಿಸ್ಥಿತಿ. ಯಾಕೆ ದುಃಖ ಆಗ್ತದೆ ಅನ್ನೋದು ಸಾಯ್ತೀನಿ ಅಂತ ದುಃಖ ಆಗಿರುತ್ತೆ. ನನ್ನ ಜೀವನದಿಂದ ವ್ಯರ್ಥ ಆಗ್ತದಪ್ಪ, ಏನು ಸಾಧನೆ ಮಾಡಲಿಕ್ಕಾಗಿಲ್ಲ ಅನ್ನೋ ಅವಾಗ ಕಳಕಳಿಯಿಂದ ಭಗವಂತನ ಪ್ರಾರ್ಥನಾ ಮಾಡಿ ಪ್ರಾರ್ಥನಾ ಮಾಡಿದ. ಭಗವಂತ ಹೇಗಾದ್ರೂ ಮಾಡಿ ನನ್ನ ಜನ್ಮ ಸಾರ್ಥಕ ಆಗುವ ಭಗವಂತನ ಕೃಪಾ ಇರ್ತದೆ. ಯಾರು ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಥವಾ ಸಾಧನೆ ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತ ಕಳಕಳಿ ಇರ್ತದನೋ ಅವ್ರಿಗೆ ಭಗವಂತ ಯಾವಾಗಲೂ ಅನುಗ್ರಹ ಮಾಡ್ತಾರೆ. ನಮ್ಮಂತಃಕರಣದಲ್ಲಿ ಸತ್ಸಂಗ ಮಾಡಬೇಕು, ಸಾಧನೆ ಮಾಡಬೇಕು, ಭಕ್ತಿ ಮಾಡಬೇಕು ಅಂತ ಅನಿಸಿದ ಅನುಕೂಲ ಹೆಂಗಾದೀತು ಅಂತ ವಿಚಾರ ಮಾಡೋ ಕಾರಣ ಇರ್ತದೆ. ಕಮಲ ಅರಳತ್ತು ಅಂದ್ರೆ ಭ್ರಮಗಳಿಗೆ ಆಮಂತ್ರಣ ಕೊಡಬೇಕಾಗಿರ್ತದೆ. ಕಮಲ ಅರಳತ್ತು ಅಂದ್ರೆ ಭ್ರಮ ತಾನಾಗಿ ಬಂದಿಸ್ಬೋದ. ಹೆಂಗೋ ಹಾಗೆ ನಮ್ಮ ಅಂತಃಕರಣ ಆ ಭಗವಂತನ ದರ್ಶನಕ್ಕಾಗಿ ವ್ಯಾಕುಲ ಆಗ್ತದೆ. ನಮ್ಮ ಅಂತಃಕರಣದ ಕಮಲ ಅರಳುತ್ತೀವ ಅಂದ್ರೆ ಮಗ್ಗೆ ಅರಳುತ್ತೀವ ಅಂತಂದ್ರೆ ಸತ್ಸಂಗದ ಅಥವಾ ಸತ್ಪುರುಷರು ಅನ್ನುವಂತಹ ಭ್ರಮ ತಾನಾಗೆ ಬರ್ತಾರೆ. ಪರೀಕ್ಷಿತ ರಾಜ ಕಳಕಳಿ ಶುರುವಾಯ್ತು, ತಳಮಳ ಶುರುವಾಯ್ತು. ಅವಾಗ ಸುಗಮಹರ್ಷಿಗಳಿಗೆ ಭಗವಂತನ ಪ್ರೇರಣಾ ಆಯ್ತು. ಸುಗಮಹರ್ಷಿಗಳು ಸಂಚಾರ ಮಾಡಿಕೊಂಡು ಬಂದು ಹಸ್ತಿನಾಳ. ಪರೀಕ್ಷಿತ ರಾಜ ನಮಸ್ಕಾರ ಮಾಡಿದ. ಹೇಳಿದ ಏನು ಅಂದ್ರೆ, ಮಹರ್ಷಿ ನನಗೆ ಶಾಪ ಆಗಿದೆ. ಏನಂತ ಶಾಪ ಆಗಿದೆ? 7ನೇ ವರ್ಷ ನೀನು ಹಾವು ಕರೆದು ಸಾಹಿತ್ಯ ಎಂದು ಶಾಪ ಆಗಿದೆ. ಆವಾಗ ಸುಗಮಹರ್ಷಿಗಳು ಭಾಗ್ಯವಂತಿದ್ದೀಪ. 7ನೇ ವರ್ಷ ಸಾಹಿತ್ಯ ಎಂದು ಶಾಪ ಆಗಿದೆ ಅಂತ ನಾ ಹೇಳಕತ್ತೀನಿ. ಭಾಗ್ಯವಂತಿದ್ದೀಯ ನೀವು ಅಲ್ಲಿ ಕಟ್ಟಿಲ್ಲ. ಅವು ಖರೇನೂ ಭಾಗ್ಯವಂತ. ಯಾಕೆ ಭಾಗ್ಯವಂತಿದ್ದೀರಿ? ಅವಾಗ ಅವ್ರು ಹೇಳಿದ್ರು, ಈ ಪ್ರಪಂಚವಾಗಿ ಮೃತ್ಯು ಲೋಕದಲ್ಲಿ ಹುಟ್ಟಿರೋ ಪ್ರಾಣಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ. ಆದ್ರೆ ಈ 7 ದಿವಸ ನಿಶ್ಚಿತವಾಗಿ ಖಾತ್ರಿ ಇರುತ್ತೆ ಅನ್ನುವಂತಹದ್ದೇನೋ ಇಂದಿನ ಭಾಗ್ಯ. 7 ದಿವಸ ಸಾಯೋದಿಲ್ಲ ಅನ್ನೋದು ಖಾತ್ರಿ ಆಗ್ತಿಲ್ಲ. 7ನೇ ದಿವಸ ಸಾಯ್ತಿಲ್ಲ ಅಂತ ಏನು ಅಂದ್ರ 7 ದಿವಸ ಸಾಯೋದಿಲ್ಲ ಅನ್ನೋದು ಖಾತ್ರಿ ಆಗ್ಬಾರ್ದು. ಭಗವಂತ ದೀಪ ಅನ್ಕೊಂಡೇನು ಏನ್ ಮಾಡಿ ಉದ್ಧಾರದ ಮಾತು ಹೇಳಿ ನನಗ ಅಂತಂದಾಗ ಅವ್ರು ಹೇಳಿದ್ರು, ಏನೂ ಕಾಯ್ದೆ ನಾನು ಹೇಳ್ತೀನಿ, ನೀನು ಕೇಳು. ಸುಗಮಹರ್ಷಿಗಳು ಭಾಗವತ ಹೇಳಿ ಕೂತ್ಕೊಂಡ್ರು. ಪರೀಕ್ಷಿತ ರಾಜ ಶ್ರವಣ ಮಾಡಿದ್ರು. ಹೆಂಗೆ ಶ್ರವಣ ಮಾಡಿದ ಅಂತ ತಿಳ್ಕೊಂಡು ಕೇಳಿದ ದೇವಭಾವವನ್ನು ಬಿಟ್ಟು ಶ್ರವಣ ಮಾಡ್ತಾ ಇದ್ದಾರೆ. ನೀರಡಿಕಿಲ್ಲ, ಹಸಿವಿಲ್ಲ, ಪ್ರಪಂಚದ ಪ್ರಜ್ಞೆ ಇದೆ. ಅತ್ಯಂತ ತನ್ಮಯರಾಗಿ ಶ್ರವಣ ಮಾಡ್ತಾ ಇದ್ದಾರೆ. ಶ್ರವಣ ಮಾಡ್ತಾ 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 7ನೇ ದಿವಸ ಸಮಾಧಿನ ಹರಿತು. ಇಷ್ಟು ಶ್ರವಣದ ಮಹತ್ವ. ಶ್ರವಣ ಆಗದ ಹೊರತು ಜೀವನ ನಿರ್ಮಾಣ ಆಗ. ನಾವೇನನ್ನು ಶ್ರವಣ ಮಾಡ್ತೀವೋ ಅದನ್ನು ಸ್ಮರಣೆ ಮಾಡ್ತೀವೋ, ಹೇಳಿದ್ದನ್ನ ಮನೆಯೊಳಗೆ ಕೂತ್ಕೊಂಡು ಮನನ ಮಾಡ್ತೀವಿ, ಆಮೇಲೆ ಅದನ್ನ ಉಚ್ಚಾರ ಮಾಡ್ತೀವಿ. ಇದು ಭಕ್ತಿ ಪ್ರೊಸೆಸ್. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನ. ನಮಸ್ಕಾರ ಮಾಡ್ತೀವಿ. ಪಾದಗಳಿಗೆ ಸತ್ಪುರುಷ ಪಾದಗಳಿಗೆ ನಮಸ್ಕಾರ ಮಾಡುವ ಅರ್ಥಾತ್ ಪಾದ ಸೇವಾ ಮಾಡಿ. ಭಕ್ತಿಯಲ್ಲಿ ಅದು ಒಂದು ಪದ್ಧತಿ. ಪಾದ ಸೇವಾ ಮಾಡೋದು ಅಂದ್ರೆ ಕೇವಲ ಕಾಲು ಒತ್ತುವುದಂತ ಅಷ್ಟ ಅಲ್ಲ. ಅವರ ಜೀವನ ಯಾವ ಪಾದದ ಮೇಲೆ ನಡೀತಾ ಅದನ್ನು, ಯಾವ ಕಾಲಿನ ಮೇಲೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೋ ಆ ಜೀವನದ ಕಡೆಗೆ ನಮ್ಮ ಲಕ್ಷ್ಯ. ಅಂದ್ರೆ ಗುರುಗಳು ಯಾವ ಧ್ಯೇಯವನ್ನು ಇಟ್ಟುಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾರೋ ಆ ಧ್ಯೇಯ ಸಾರ್ಥಕ ಅನ್ನೋ ವಿಷಯ ನಾವು ಪ್ರಯತ್ನ ಮಾಡಬೇಕೆ ಹೊರತು ಕೂತಾಗಿ ನಿಂತಾಗ್ರೆ ಅವ್ರು ಕಾಲು ಒತ್ತೋ ಮಾತ್ರ ಪಾದ ಸೇವಾ ಮಾಡಿದಾಗ ಗುರುಗಳಿಗೂ ಸಹಿತ ಏನದ ಅಂತಂದ್ರೆ ಅರ್ಥಾತ್ ನಾವು ಕಾಲು ಒತ್ತೋದು ಎಷ್ಟು ಅವ್ರಿಗೆ ಬೇಕು ಅಷ್ಟ. ಹೆಂಗೋ ಹಂಗ ಕೆಲವು ಗುರುಗಳು ಹೆಂಗಿರ್ತಾರ ಅಂತಂದ್ರೆ
ಹಿಂಗ್ ಕಾಲು ಒತ್ತಿಸ್ಕೊತಿರ್ತಾರಲ್ಲ ಆ ಶಿಷ್ಯ ಸಾಕಾಗಿ ಹೋಗ್ತದೆ. ಹಂಗೂ ಇರ್ತಾರ. ಒಂದ್ ಊರಾಗ ಒಬ್ಬ ಭಕ್ತಿದ್ದ ಸಂಚಾರ ಮಾಡ್ಕೋತ ಆ ಊರಿಗೆ ಒಂದು ಗುರುಗಳು ಬಂದು ಬಹಳ ಸಂತೋಷ ಆಗ್ತದೆ. ಭಕ್ತನಿಗೆ ಗುರುಗಳು ಬಂದಾಗ ಮನೆಗೆ ಕರ್ಕೊಂಡು ಹೋದ. ಸಂಜೆ ಊಟ ಪಾಠ ಆಯ್ತು. ಗುರುಗಳು 10 ಗಂಟೆಗೆ ಮಲ್ಕೊಂಡು ಶಿಷ್ಯ ಗುರುಗಳ ಪಾದಸೇವೆ ಮಾಡ್ತಿದ್ದೆ. ಕಾಲು 12 ಹೊಡಿತು. ಅದಷ್ಟೇನು ಒಂದು ಬಹುಶಃ ಗುರುಗಳಿಗೆ ಜೊತೆ ಕಾಣಿಸ್ತದೆ ಬಿಟ್ಲಾತು ಅಂತ ಅವ್ರಿಗೆ ಕೈ ತಕ್ಕೊಂಡ. ಗುರುಗಳು ಒಮ್ಮೆಲೆ ಕೇಳು ಬೇಕಾಗಿಷ್ಟೇ ಭಯ ಹೋಗ್ತು. ಎಷ್ಟು ಮಂದಿ ಅನ್ಕೊಂಬಂದ್ರೆ ಕಾಣ್ತೀರ ಅನಿಸ್ತು ಗುರುಗಳಿಗೆ ಜೊತಿಲ್ಲ ನಾರಾಯಣ ಶಾಂತ ಇದೆ. ಮತ್ತೆ ಕಾಲು ವರ್ಷ ಕತ್ತಿ ಜೊತೆ ಕೂಡ ಬಿಡ್ಬೇಕು ಅಂತ ಯಾರು ಹೊಡಿತು. ನಿನ್ ಜೊತೆನೇನು ಅಂತ ತಿಳ್ಕೊಂಡು ಮತ್ತೆ ಹೋಗಿ ಕೈ ತಕ್ಕೊಂಡ ಮತ್ತೆ ಕೇಳು ಎಷ್ಟು ಮಂದಿ ಅನ್ಕೊಂಬಂದ್ರಪ್ಪ 4 ಮಂದಿ ನಿದ್ದತ್ತಿಲ್ಲ ಅಂತ ಮತ್ತೆ ಓದ್ತಿದ್ದ 4 ಹೊಡಿತು. ಮತ್ತೆ ಕೇಳಿದ್ರು. ಅವರ ಶಿಷ್ಯ ಹೇಳಿದ ಗುರುಗಳ ಈ ಸೇವಾದಿಂದ ನಾವು ಉಳಿದೇ 4 ಮಂದಿ 3 ಮಂದಿ ಹಿಂಗ್ ಗುರುಗಳ ಕಾಲ ಹೊಚ್ಕೊಂಡು ಏನ್ ಮಾಡೋದು. ಆ ಗುರುಗಳದ್ದು ಅತಿ ಆಗಬಾರ್ದು, ಶಿಷ್ಯಂದು ಅತಿ ಆಗಬಾರ್ದು. ಪಾದ ಸೇವನಂ ವಂದನಂ ನಮಸ್ಕಾರ ಮಾಡಿರ್ತಾರೆ. ಬಹಳ ಕಠಿಣ ಅದ ರೀ. ಎಲ್ಲಕ್ಕಿಂತ ಕಠಿಣ. ನಾವು ನಮಸ್ಕಾರ ಮಾಡ್ತೀವಿ. ಗುಡಿಯಾಗ ಸೇರಿ ನಮಸ್ಕಾರ ಮಾಡೋರು ನೋಡಿ ವಾಕಿಂಗ್ ಸ್ಟಿಕ್ ಇರ್ತದೆ ಅದ್ರ ಜೋಡಿ ಗಂಟೆ ಬ್ಯಾಗ್ ಏನ್ರಪ್ಪ ನಮಸ್ಕಾರ ರೀ ಅಂತ ಅದೇ ನಮಸ್ಕಾರ ಲಕ್ಷಣ. ನಮಸ್ಕಾರದವರು ವಿನಯ ವ್ಯಕ್ತ ಆಗ್ಬೇಕು. ನಮಸ್ಕಾರ ಮಾಡುವಾಗ ವಿನಯ ಭಾವದಿಂದ ನಮಸ್ಕಾರ ಮಾಡ್ಬೇಕು. ಆದ್ಯತೆಯಿಂದ ನಮಸ್ಕಾರ ಮಾಡೋದಲ್ಲ. ಏನ್ರಪ್ಪ ನಮಸ್ಕಾರ ಏನು ಮಾಡ್ತೀನಿ ಅಂತ ಅನ್ನೋದು ನಮಸ್ಕಾರದ ಲಕ್ಷಣ. ಇರ್ಬೋದು. ನಾ ಯಾಕೆ ಹೇಳ್ತೀನಿ ಅಂದ್ರ ಇದು ಭಕ್ತಿಯ ಪ್ರೊಸೆಸ್. ಆದ್ರೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಭಕ್ತಿ ಶುರು ಆಗುವುದೇ ಇಲ್ಲಿಂದ ತಿಳ್ಕೊಂಡು ಕೇಳಿ ಶ್ರವಣ ಭಕ್ತಿ. ಶಿವ ಸತಿ ಹೇಳಿದ ಸತಿ ಅಪಮಾನ ನೀನು ಶ್ರವಣ ಮಾಡಲಿಲ್ಲ ನೋಡಿ. ಎಂಥೆಂಥವ್ರು ಜೀವನದೊಳಗೆ ಎಂಥೆಂಥ ಘಟನಾ ಎಂಥೆಂಥ ದೊಡ್ಡವರು ಸಹಿತ ದೇವತೆಗಳು ಸಹಿತ ಒಂದೊಂದು ಸಲ ಏನಾಗಿಬಿಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅಸಾಧಾರಣ ಆಗಿಬಿಡ್ತಾರೆ. ಸತಿ ಶ್ರವಣ ಆಗಲಿಲ್ಲ. ಶ್ರವಣ ಆಗದೆ ಇರುವುದರಿಂದಾಗಿ ಭಗವಾನ್ ಶ್ರೀರಾಮಂದ್ರ ಏನು ಅನ್ನುವಂತಹ ಪರೀಕ್ಷಾ ಮಾಡ್ತೀನಿ ಅಂತ ಶಿವಾಂಗ ಛೇ ಪರೀಕ್ಷಾ ಮಾಡಬಾರ್ದು. ಸತಿ ನಾವು ನಮ್ಮ ಗುರುಗಳನ್ನು ಪರೀಕ್ಷಾ ಮಾಡಬಾರ್ದು. ನಮ್ಮ ಆರಾಧ್ಯ ದೈವತವನ್ನು ಪರೀಕ್ಷಾ ಮಾಡಬಾರ್ದು. ನಮ್ಮ ತಂದೆ ತಾಯಿಗಳನ್ನು ಪರೀಕ್ಷಾ ಮಾಡಬಾರ್ದು. ಅವಾಗಲೂ ಪರೀಕ್ಷಾ ಮಾಡಿರುತ್ತದೆ. ಬೇಕಾದಷ್ಟು ದೋಷ ಇಟ್ಕೊಳ್ಳುವಾಗ ಜನ್ಮ ಕೊಟ್ಟಾರ ಅನ್ನೋ ಮಾತ್ರ ನಮ್ಮ ತಂದೆ ತಾಯಿ ನಾವು ಬೇಕಾದಷ್ಟು ಶಾಣ್ಯರಾಗುವುದಿಲ್ಲ. ನಾವು ಶಾಣ್ಯರಾಗಿವೆ ಅಂತ ತಿಳ್ಕೊಂಡು ತಂದೆ ತಾಯಿಗಳನ್ನ ಪರೀಕ್ಷಾ ಮಾಡ, ಗುರುಗಳನ್ನ ಪರೀಕ್ಷಾ ಮಾಡ. ಗುರುಗಳು ಕಲ್ತಿರ್ಲಿಕ್ಕಿಲ್ಲ, ಶಿಷ್ಯ ಸಾಕಷ್ಟು ಕಲ್ತಿರ್ಬಹುದು ಅನ್ನೋ ಮಾತ್ರದಿಂದ ನಾವು ಶಿಷ್ಯ ಗುರುಗಳನ್ನ ನಮ್ಮ ಗುರುಗಳನ್ನ ಬಹಳ ಕಲ್ತಿರ್ಲಿ. ಗುರು ಯಾಕಂದ್ರೆ ನಾವು ಬೇಕಾದಷ್ಟು ಶಾಲೆ ಇಟ್ಕೋಬರ್ಬೇಕಾದ್ರೆ ಆದ್ರೆ ಗುರು ಅನ್ನುವಂತಹ ತತ್ವ ಏನದ ಗುರುನ ಆ ಗುರುವಿನ ಕೃಪಾದಿಂದ ಏನಾಗಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಶಿಷ್ಯ ಉದ್ಧಾರ. ಶಿಷ್ಯ ಬೇಕಾದಂತಹ ಶಾಲೆ ಇರಲಿ ಅಥವಾ ಧಾರ್ಯ ಇರಲಿ, ಗುರುಗಳ ಕೃಪಾ ಅದನ್ನು ಮಾತ್ರ ಶಕ್ಯ. ಗುರು ಕೃಪಾ ಹಿ ಕೇವಲಂ. ಗುರುದೇವರ ಅಂಗಡಿಯವರು ಅಂತ ತಿಳ್ಕೊಂಡಿದ್ರು, ಜಗದ್ವಿಖ್ಯಾತ ಪಂಡಿತರು. ಅವ್ರ ಗುರುಗಳ ಬಹುಶಃ ಮುದೀಕರ ಅಂತ ತಿಳ್ಕೊಂಡಿದ್ರು. ಅವರೇ ಭಾಗ ಕಲ್ತವ್ರು. ಅವ್ರಿನ ಕಾಲದಲ್ಲಿ 7ನೇ ಆದವರು. ಇವರು MA ಆದವರು. ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ. ಆದ್ರೆ ತಮ್ಮ ಗುರುಗಳ ಶಬ್ದದಲ್ಲಿ ಎಂಥ ನಿಷ್ಠ ಇತ್ತು ಅಂತಂದ್ರೆ ಗುರುಗಳ ಬರೆದಿರೋ ಪತ್ರ ಏನನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಸಂರಕ್ಷಣೆ ಮಾಡಿ ಗುರುಗಳ ಶಬ್ದ ಅಂತಂದ್ರೆ ವೇದ ವಾಕ್ಯ ಅಂದ್ರು. ಗುರುಗಳ ವಿಷಯದಲ್ಲಿ ಅಂಥ ನಿಷ್ಠ. ಎಂಥೆಂಥ ಗುರು ಶಿಷ್ಯರ ಜೋಡಿ ಅವರು. ರಾಮಕೃಷ್ಣ ಪರಮಹಂಸರು ಸಾಗಿ ಹೋಗಿದ್ದಿಲ್ಲ. ಅದು ವಿವೇಕಾನಂದರು ಜಗದ್ವಿಖ್ಯಾತ ಪಂಡಿತರು. ಒಂದು ಸಲ ಅಮೆರಿಕಾದೊಳಗೆ ಒಬ್ಬ ಹೆಣ್ಮಗಳು ವಿವೇಕಾನಂದರ ಪ್ರಶ್ನೆ ಮಾಡಿ ಅವರು ತಮ್ಮ ಗುರುಗಳನ್ನು ಕುರಿತು ರಾಮಕೃಷ್ಣ ಪರಮಹಂಸರನ್ನು ಕುರಿತು ಒಂದು ಪ್ರವಚನ ಮಾಡಿದರು. ಅವಾಗ ಹೆಣ್ಮಗಳು ಒಂದು ಪ್ರಶ್ನೆ ಮಾಡಿದ್ರಲ್ಲ, ನೀವು ಇಂಥ ಪಂಡಿತರು ಅಂಥ ಪ್ರಶಿಕ್ಷಿತ ಮನುಷ್ಯನನ್ನು ಹೆಂಗ್ ಗುರು ಮಾಡಿಕೊಂಡ್ರಿ? ಅವಾಗ ಅವ್ರು ಹೇಳಿದ್ರು, ನನ್ನ ಸದ್ಗುರುಗಳಲ್ಲಿ ಏನು ಸಾಮರ್ಥ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ರೀತಿಯಾಗಿ ಒಂದು ಮಣ್ಣಿನ ಮುದ್ದಿಯನ್ನು ಒಬ್ಬ ಕುಂಬಾರನ ಕೈಯಾಗಿ ಕೊಟ್ಟರೆ
ಅಥವಾ ಒಬ್ಬ ಮೂರ್ತಿಕಾರನಿಗೆ ಕೊಟ್ಟ ಮಣ್ಣಿನ ಮೂರ್ತಿಯಿಂದ ಸುಂದರವಾಗಿರ್ತಕ್ಕಂತಹ ಗಡಿಗೆಗಳನ್ನು ಮಾಡ್ತಾರೆ, ಅಥವಾ ಮೂರ್ತಿಗಳನ್ನು ಮಾಡ್ತಾನೋ ಹಂಗೆ ನನ್ನ ಸದ್ಗುರುಗಳ ಕೈಯಲ್ಲಿಲ್ಲ. ಯಾವ ಬೇಕಾದಂತಹ ಮನುಷ್ಯ ತನ್ನ ಮನಸ್ಸನ್ನು ಕೊಟ್ಟ ಆ ಮನಸ್ಸನ್ನು ದಿವ್ಯ ಮಾಡತಕ್ಕಂತಹ ಸಾಮರ್ಥ್ಯ ನಮ್ಮ ಸದ್ಗುರುಗಳ. ಅದನ್ನು ನಾವು ವಿಷಯ ಸತ್ಪುರುಷ ನಮ್ಮನ್ನು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮನ್ನು ಆಪರೇಷನ್ ಮಾಡ್ತಾರೆ. ನಮ್ಮ ಪ್ರವಚನದಾಗ ಹೇಳಿದ್ರೆ ಆಶ್ರಮ ಇವತ್ತು ನಾವು ನೋಡ್ತೀವಿ 21ನೇ ಶತಮಾನದಲ್ಲಿ ವಿಜ್ಞಾನಷ್ಟು ಬೇಕಾದಷ್ಟು ಹೊಸ ಹೊಸ ಸಂಶೋಧನೆ ಮಾಡಿ. ಈಗ ನೋಡಿ, ಒಂದು 10-15 ವರ್ಷದ ಹಿಂದೆ ಇಂತಿಂಥವು ಕ್ಯಾಮ್ರಾ ಇರ್ತಿದ್ವು, ಇಂಥವು ಅವ್ನ ಹೆಗಲ್ನ ಹಾಕೊಂಡು ವಜ್ಜ ಹೊತ್ಕೊಂಡು ಅಡ್ಡಾಡ್ತಿದ್ರು. ಈಗ ನೋಡೋದು ಇನ್ನೊಂದು 10 ವರ್ಷಕ್ಕೆ ಇಷ್ಟ ಬರ್ತದೆ, ಇದೇ ಮುಂದೆ ಬಿಟ್ಟು ಸಾಕು. ಇಷ್ಟು ಸ್ಟ್ಯಾಂಡ್ಸ್ ಬೇಕಾದ್ರೆ ಈಗ ನಾವು ಹಿಡ್ಕೊಂಡು ನಮ್ಮೆಲ್ಲ ಬರೀತಾರೆ. ವಿಜ್ಞಾನ ಬೇಕಾದಷ್ಟು ಸಂಶೋಧನೆ ಮಾಡಿ, ವೈದ್ಯಕೀಯ ಶಾಸ್ತ್ರದಲ್ಲಂತೂ ಎಷ್ಟರೇ ವಿಜ್ಞಾನ ಬೆಳೆದ ಅಂತ ತಿಳ್ಕೊಂಡು ಕೇಳ ಎಂತೆಂಥ ಆಪರೇಷನ್ ಮಾಡ್ತಾರೆ ನೋಡಿ. ಹೃದಯ ತೆಗೆದು ಹಾಕ್ತಾರ, ಮೆದುಳು ತೆಗೆದು ಹಾಕ್ತಾರ, ಒಳಗೆ ಸ್ಕ್ರೂ ತಿರುಗುತ್ತಾರ, ನಟುಬೋಲ್ಟ್ ಹಾಕ್ತಾರ, ಒಳಗೆ ಎಲ್ಲಿ ಬೇಕಾದ್ರೆ ಪಟ್ಟಿ ಹಾಕ್ತಾರ, ಕಬ್ಬು ಪಟ್ಟಿ ಹಾಕ್ತಾರ, ನಟುಬೋಲ್ಟ್ ಹಾಕ್ತಾರ, ಏನೇನೋ ಸ್ಪ್ರಿಂಗ್ ಹಾಕ್ತಾರ, ಏನೇನೋ ಇಲ್ಲಿ ಡಬ್ಬಿ ಕೂಡಿಸಿರ್ತಾರೆ ಒಳಗೆ ಚೆನ್ನ ಒಳಗೆ ಪಡ್ಕೊಂಡು ಯಾರೋ ಕೂಸಿ ಬಂದ ಒಳಗೆ ಡಬ್ಬಿ ಕೂಡಿಸ್ತಾರೆ ಟ್ರಂಕ್ ಕೂಡಿಸಿರ ಒಳಗೆ. ಆದ್ರೆ ಮತ್ತೆ ಯಾರೋ ವಿನೋದವಾಗಿ ಹೇಳಿದ್ರು, ಇವು ಸ್ಪೆಷಲಿಸ್ಟ್ ಒಳಗೆ ನೋಡ್ರಿ. ಈಗ ಅಲ್ಲಿನ ಸ್ಪೆಷಲಿಸ್ಟು ENT ಅಂದ್ರೆ ಕಿವಿ ಗಂಟ್ಲ ಮೂಗು, ಕಣ್ಣಿನ ಸ್ಪೆಷಲಿಸ್ಟ್ ಬೇರೆ. ಮನೆ ಯಾರೋ ಹೇಳಿದ್ರು ಇನ್ನೊಂದು ಸ್ವಲ್ಪ ದಿವಸದ್ರಿ ಹಿಂಗ್ ಬರ್ತದ ಬಲಮೂವಿನ ಹಳ್ಳಿ ಸ್ಪೆಷಲಿಸ್ಟ್ ಬೇರೆ ಅಂತ. ಬಲಮೂವಿನ ಹಳ್ಳಿ ನೋವಾಗಲು ಕರ್ತಿತ್ತು ಅಂದ್ರೆ ತಪ್ಪಿ ಅಕಸ್ಮಾತ್ ನೀವು ಹೋದ್ರೆ ಅಂದ್ರೆ ಹೇಳ್ತಾರ ಆ ಎಡಮೂವಿನ ಬಲಮೂವಿನ ಹಳ್ಳಿ ಏನು ನಾವು ಸಣ್ಣವರಿದ್ದಾಗ ನಮ್ಮ ಊರಿಗೆ ಒಂದ ಅಂಗಡಿ ಇತ್ತು, ಒಬ್ಬನ ವೈದ್ಯ ಯಾರವಾಡ್ದಾಗ ಅಮರಾಡಿ ತಿಪ್ಪಣ್ಣ ಅಂತ. ಅವನ ವೈದ್ಯ, ಅವನ ಅಂಗಡಿ, ಅವನ ಔಷಧ ಕೊಡ್ತಿದ್ದ. ಹುಡುಗಿ ಹೋದ್ ವಿಷಯ ಅದಕ್ಕೂ ಮಾತಾಡಿ ಕೆಲಸ ಮುಂಚೆ ನಾವು ಹೋದ್ರೆ ಏನಿಲ್ಲ, ಅಲ್ಲಿ ತಗೊಂಡು ಹೋಗಿ ಇಲ್ಲಿ ತಗೊಂಡು ಹೋಗಿ ಅಮೇರಿಕಾಕ್ಕೆ ಹೋಗಿ ಎಲ್ಲ ಕಡೆಗೆ ಹೋಗಿ ಬಂದು ಇಲ್ಲಿ ಬಂದು ಮ್ಯಾಗ ಹೋದ್ರು ಅವರು ನಮ್ಮನ್ನು ಈ ಡಾಕ್ಟರ್ ಕಡೆ ಹೋದ್ರಿ, ಒಂದು ರೌಂಡ್ ಹೊಡ್ಕೊಂಡ್ ಬಂದ್ರಿ, ಅನ್ನಿಸ್ಕೊ ಪಾಸ್ ಮಾಡಿದ್ರಿ, ಇಂಥ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಂಡು ಒಂದು ರೌಂಡ್ ಚಕ್ರು ಶಿಕ್ ಹೊರಗೆ ಬರೋದ್ರಾಗ ಕಿಸೆ ಖಾಲಿ. ಬೇಕಾದಷ್ಟು ಇವ್ರು ಆಪರೇಷನ್ ಮಾಡುವಲ್ರು, ಹೊಸ ಹಾಕುವಲ್ರಾಗ. ಆದ್ರೆ ಈ ವಿಜ್ಞಾನ ಏನಾದ್ರು ಒಂದ್ ಕಡೆ ಫೇಲ್ ಆಗಿದೆ. ಎಲ್ಲಿ ಫೇಲ್ ಆಗ್ತದೆ ಅಂದ್ರೆ ಇವತ್ತು ಪ್ರಪಂಚದ ಬೇಕಾದ ಡಾಕ್ಟರ್ ಕಡೆ ಹೋಗಿ ನೋಡು. ಅವ್ರು ಹೇಳಿದ್ರೆ ಏನು ಅಂದ್ರೆ, ಇವತ್ತು ನಮ್ದು ಏನು ಮನಸ್ಸದನ್ನು ಒಳಗುಂದು ಮನಸ್ಸದನ್ನು ಕಾಳಜಿ, ಚಿಂತೆ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ ತುಂಬಿಕೊಂಡಿರೋ ಮನಸ್ಸದನ್ನು ಈ ಮನಸ್ಸು ತೆಗೆದು ಅದು ಶಾಂತವಾಗಿರೋ ಆನಂದದಲ್ಲಿರೋ ಮನಸ್ಸು ಹಾಕಿ ನೋಡು. ಈಗ ನಮಗೇನದನ್ನು ಮಹಾರಾಜರ ಮನಸ್ಸು ಹಾಕಲ್ಲ, ಮಹಾರಾಜರಂತ ಮನಸ್ಸು ಹಾಕ್ರಿ, ರಾಮಕೃಷ್ಣ ಪರಮಹಂಸರಂತ ಮನಸ್ಸು ಹಾಕ್ರಿ, ಸತ್ಪುರುಷರ ಮನಸ್ಸು ಹಾಕ್ರಿ. ನಮಗೆ ಮನಸ್ಸು ತೆಗೆದು ಆಪರೇಷನ್ ಮಾಡಿ ಒಂದು ವೇಳೆ ಇವ್ರು ಯಾರಾದರೂ ಒಬ್ಬರಿಗೆ ವಿಜ್ಞಾನಿಗಳು ಈ ನಮ್ಮ ಮನಸ್ಸು ತೆಗೆದು ಅತಿ ಶಾಂತವಾಗಿರೋ ಮನಸ್ಸು ಹಾಕುವಂತಹ ಯಶಸ್ವಿ ಯಾರು ಗುಡಿ ಎಲ್ಲ ಮುಚ್ಚಲು ದೇವರ ಜನರ ಎದಕ್ಕೆ ದೇವರು ಜನರ ಸಾಧನೆ ಎದಕ್ಕೆ ಪ್ರಯಾಣ ಹೋಗುದು 1 ಲಕ್ಷ ರೂಪಾಯಿ ಕೊಟ್ಟು ಹೊಸ ಶಾಂತ ವರ್ಷ ಚಿಂತಿಲ್ಲ, ಕಾಳಜಿ ಇಲ್ಲ, ಭಯ ಇಲ್ಲ, ಉದ್ವೇಗ ಇಲ್ಲ, ಶಾಂತಿ ಇಲ್ಲ, ಅಸಮಾಧಾನ ಇಲ್ಲ, ಅತೃಪ್ತಿ ಇಲ್ಲ. ಎದಕ್ಕೆ ತಲೆ ಕೆಡಿಸು ಪರವರ ಆಪರೇಷನ್ ಮಾಡಿಸೋದು ಆನಂದದಲ್ಲಿರೋ ಮನಸ್ಸನ್ನು ಹಾಕಿಕೊಂಡು ಆನಂದದಲ್ಲಿದ್ರು ಹುಡುಗಾಟಿ. ಈ ಮನಸ್ಸನ್ನು ತೆಗೆದು ಖರೆ ಶಾಂತ ಜ್ಞಾನಿ ಮನಸ್ಸನ್ನು ಹಾಕ್ತಕ್ಕಂಥ ಸಾಮರ್ಥ್ಯ ಒಬ್ಬರಿಗೆಲ್ಲ ಇಲ್ಲ ಪ್ರಪಂಚದಲ್ಲಿ. ಯಾರಿಲ್ಲ ಅಂದ್ರೆ ಈ ಕೂತ ನೋಡಿ ಇನ್ನೊಬ್ಬರು ಅವ್ರಿಗೆ ಮಾತ್ರ ಸತ್ಪುರುಷರಿಗೆ ಮಾತ್ರವೇ ಹೊರತು ಈ ಪ್ರಪಂಚದೊಳಗೆ ಇವತ್ತಿನ ತನಕನೂ ಆಗಿಲ್ಲ, ಇದು ಮುಂದಾಗಲು ಶಕ್ತಿ. ಆದ್ರಿಂದ ನಮ್ಮ ದೇವರು, ಜನರು, ಧರ್ಮ, ಕರ್ಮ, ಸಾಧನೆ, ಪರಮಾರ್ಥ, ಅಧ್ಯಾತ್ಮ ಎಲ್ಲ ಯಾಕೆ ಬೇಕಾಗ್ಯಾವ ಅಂತಂದ್ರೆ ದಿ ಓನ್ಲಿ ರೆವಲ್ಯೂಷನ್ ಇದು ಇನ್ನರ್ ರೆವಲ್ಯೂಷನ್. ಮನಸ್ಸು ತಯಾರು ಮಾಡಬೇಕು. ಇವತ್ತು ನಮ್ಮ ಮನಸ್ಸು ತಯಾರ ಪ್ರಪಂಚದೊಳಗೆ ಎಲ್ಲ ಅದರಲ್ಲಿ ದುಡ್ಡದ, ಬೆಳ್ಳಿ, ಬಂಗಾರ, ವಸ್ತು, ಒಳಗಿ, ಮನಿ, ಹೊರ
ವ್ಯಾಪಾರ ದಂಧೆ ಎಲ್ಲ, ಆದ್ರೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂದ್ರೆ ಸಮಾಧಾನದ ಸಾಧನೆ ಪ್ರಪಂಚದೊಳಗಿದೆ. ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಸಾಧನೆ ಪ್ರಪಂಚದೊಳಗಿದ್ರಿ. ಮತ್ತೇನಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಕೇವಲ ಸತ್ಪುರುಷರ ಹತ್ತಿರದ ಅವ್ರು ಏನ್ ಮಾಡ್ತಾರೆ, ನಮ್ಮ ಮನಸ್ಸನ್ನು ಹೂರ ತಯಾರು ಮಾಡ್ತಾರೆ. ಆದ್ರಿಂದ ವಿವೇಕಾನಂದರು ಏನಂದ್ರು ಅಂದ್ರೆ ರಾಮಕೃಷ್ಣರ ಹತ್ರ ಒಂದೇ ಒಂದು ಸಾಮರ್ಥ್ಯ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಈ ಶರಣ ಹೋದ್ವಿ ಅಂದ್ರೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ನಮ್ಮ ಪರಿಸ್ಥಿತಿ ಸುಧಾರಿಸ್ತಾರಂತ ಅಲ್ಲ. ನಾವು ಸತ್ಪುರುಷರ ಕಡೆ ಹೋಗ್ತೀವಿ, ಗೋಳಾಡ್ತೀವಿ, ಮಹಾರಾಜ್ ರೊಕ್ಕ ಇಲ್ಲ, ರೊಕ್ಕ ಕೊಡ್ವಿ, ನೌಕರಿ ಇಲ್ಲ, ನೌಕರಿ ಕೊಡ್ವಿ, ನನ್ನ ಮದುವೆ ಆಗಿಲ್ಲ, ಮದುವೆ ಮಾಡ್ರಿ, ಮಕ್ಕಳಿಲ್ಲ, ಮಕ್ಕಳು ಕೊಡ್ರಿ ಅಂತ ತಿಳ್ಕೊಂಡು ನಾವು ಕೇಳ್ತೀವಿ. ಮಹಾರಾಜ ಏನಂದ್ರು ಅಂತ ಏನ್ ಮಾಡಿದೆ, ನನ್ ದುರ್ದೈವ ಎಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ, ನಾನು ಕೇಶರ ಕಸ್ತೂರಿ ಅಂಗಡಿ ಇಟ್ಕೊಂಡು ಕೂತೀನಿ, ಗುರು ಗಿರಾಕಿ ಅಲ್ಲ, ಬರೀ ಹಿಂದೂ ಜೀವಿ ಗಿರಾಕಿ ಅಲ್ಲ, ಬರೀ ಪ್ರಪಂಚ ಕೇಳೋ ಗಿರಾಕಿ. ನನ್ನ ಕಡೆಗೆ ಒಂದು ಸಮಾಧಾನ ಕೇಳಿ ನಾನು ಕೊಡ್ತೀನಿ, ನನ್ನ ಕಡೆಗೆ ಒಂದು ಬ್ರಹ್ಮಜ್ಞಾನ ಕೇಳಿ ಕೊಡ್ತೀನಿ, ಸಮಾಧಾನ ಕೇಳಿ ಕೊಡ್ತೀನಿ, ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ಕೊಡ್ತೀನಿ. ನಾನು ಕೇಶರ ಕಸ್ತೂರಿ ಇಟ್ಕೊಂಡು ಕೂಡ್ತೀನಿ, ಮಹಾರಾಜ ಬಂದು ಏನಂದ್ರೆ, ಮಹಾರಾಜ್ ನಾನು ಕಾಶಿ ಬರ್ತೀನಿ, ಅವಾಗಿನ ಕಾಲ ನನ್ನ ಕಡೆಗೆ 25 ರೂಪಾಯಿ, ನೀವು ಇನ್ನು 50 ರೂಪಾಯಿ ಕೊಡ್ರಿ, ನಾ ಕಾಶಿಗೆ ಹೋಗ್ತಾರೆ. ಮಹಾರಾಜ ಏನಂದ್ರು, ನೀ ಕಾಶಿಗೆ ಹೊರಟಿ ಹೋದಲು ಬಹಳ ಸಂತೋಷ, ನಿನ್ ಕಡೆಗೆ 25 ಹೋದಲು ಬಹಳ ಚಲೋ, ಆ 25 ರೂಪಾಯಿ ಇಲ್ಲ, ನಾನು 2 ಕಾಶಿ ಟಿಕೆಟ್ ತೆಗೆಸ್ಕೊಡ್ತೀನಿ. ಹಾಗಾಗಿ ನಾವು 50 ರೂಪಾಯಿ ಕೊಟ್ಟು ಎಲ್ಲ ಹೋಗ್ಬೇಕು, ರೊಕ್ಕ ಇಸ್ಕೊಂಡು ಹೋಗ್ಬಿಡೋದೇವ ಕಾಶಿಗೆ ಅಲ್ಲ ಮನೆಗೆ. ಇಂಥವ್ರು ನಾವು ಸಮಾಧಾನ ಕೊಡ್ತೀನಿ ತಗೋಲ್ಪ ಅಂತಂದ್ರೆ ಬ್ಯಾಡ್ರಿ, ನಮ್ಗೆ ರೊಕ್ಕ ಕೊಟ್ಟು ನಾವು ಸಮಾಧಾನ ಮಾಡ್ಕೊಡ್ತೀನಿ. ಅಲ್ಲಿ ಹೋಗುವ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದನ್ನು ತಿಳ್ಕೊಳ್ತಾರೆ. ನಾ ಯಾಕೆ ಹೇಳಿದ್ದೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಸಂಶಯಾತ್ಮ ವಿನಶ್ಯತಿ, ಸಂಶಯ ಮನಸ್ಸು ತಯಾರ. ನಮ್ಮ ಮನಸ್ಸು ನಿರ್ಮಾಣ ಆಗದೆ ಇದ್ರೆ ಏನೂ ನಿರ್ಮಾಣ ಆಗಲ್ಲ. ಅದನ್ನು ಸಮರ್ಥರು ಹೇಳಿದ್ರು, ಮನ ಸಜ್ಜನ ಭಕ್ತಿ ಬಂದೇ ಇದ್ದಾರೆ. ಹೇ ಸಜ್ಜನ ಮನಸ್ಸೇ, ಇದು ಭಕ್ತಿ ಆಗ್ತದೆ. ಇಷ್ಟೆಲ್ಲ ನಾವು ಈ ಶ್ರಾವಣ ಮಾಸದ ಪ್ರವಚನ, ಸತ್ಸಂಗ ಇದೆಲ್ಲ ಯಾಕಂದ್ರೆ ಮನಸ್ಸು ತಯಾರ, ಒಳಗೆ ಮನಸ್ಸು ತಯಾರ. ಶಿವ ಸತಿ ಹೇಳಿದ, ಸತಿ ಭಗವಂತನ ಪರೀಕ್ಷಾ ಮಾಡ, ಗುರುಗಳನ್ನು ಪರೀಕ್ಷಾ ಮಾಡಬಾರ್ದು. ಶ್ರದ್ಧೆಯಿಂದ ನಾವು ಅವ್ರಿಗೆ ಸಂಸ್ಕಾರ ಮಾಡಬೇಕೆ ಹೊರತು ಅವ್ರನ್ನ ಪರೀಕ್ಷೆ ಮಾಡೋ ಪದ್ಧತಿ ನಮಗೆ ಗೊತ್ತಿದೆ. ನಾವು ನಮ್ಮ ಬುದ್ಧಿಗೆ ಅನುಸಾರವಾಗಿ ಏನಾದರೂ ಒಂದು ಪರೀಕ್ಷಾ ಮಾಡಿ ಹೋಗ್ತೀವಿ, ನಮ್ಮ ಕಲ್ಪನಾಕ್ಕೆ ಅನುಸಾರವಾಗಿ ಗುರುಗಳು ಇರ್ತಾರೆ, ನಮ್ಮ ಲೌಕಿಕ ಕಲ್ಪನಾ ಇರ್ತಾವ, ಪ್ರಾಪಂಚಿಕ ಕಲ್ಪನಾ ಇರ್ತಾವ. ನಮ್ಮ ಬುದ್ಧಿ ಎಷ್ಟು, ನಮ್ಮ ಮನಸ್ಸು ಎಷ್ಟು, ನಾವು ಅವ್ರನ್ನ ಪರೀಕ್ಷೆ ಮಾಡಿಲ್ಲ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಇಷ್ಟ ದೈವತವನ್ನ ಪರೀಕ್ಷಾ ಮಾಡಲ್ಲ. ಸತಿಯದ್ದು ಇಲ್ಲ ಮಾಡ, ಶಿವ ನನ್ನ ಇಚ್ಛಾ, ಸತಿ ಹೋದ್ರು ಪರೀಕ್ಷಾ ಮಾಡಬೇಕು. ತುಳಸಿದಾಸರು ಬರೀತಾರೆ, ಏನು ಮಾಡ್ತಾರೆ. ಒಂದ್ಸಲ ಏನಾಗಿತ್ತು ಅಂದ್ರೆ, ತುಳಸಿದಾಸರು ರಾಮಾಯಣ ಹೇಳಿದ್ದಾರೆ. ಎಲ್ಲಿ ಬೇಕಾದಲ್ಲಿ ರಾಮಾಯಣ ನಡೀತಿರುವಂತಾಗ್ತದೆ. ರಾಮಾಯಣ ಅನ್ನುವಂತಹ ಪ್ರಸಂಗ, ಪ್ರವಚನ, ಸತ್ಸಂಗ ನಡೀತಿತ್ತು ಅಂತಂದ್ರೆ ಅಲ್ಲಿ ನಿಶ್ಚಿತವಾಗಿ ಮಾರುತಿ ರಾಯ ಬಂದ್ಬಿಟ್ಟಿರ್ತಾರೆ. ಮಾರುತಿ ಸಾಧಿಸಿರ್ತಾರೆ. ಯಾವುದು ಕೂತಿರ್ತಾರೆ ಹೇಳಿ ಬರಂಗಿಲ್ಲ, ಆದ್ರೆ ನಿಶ್ಚಿತವಾಗಿ ಮಾರುತಿ ರಾಯ ಬಂದಿರ್ತಾರೆ. ಒಟ್ಟಿದ್ದಾರೆ ಭಗವಂತ ಮಾರುತಿ ಇದ್ದಾರೆ, ಯಾವ ಇದ್ದಾರೆ ಮಾರುತಿಯ ದಿವ್ಯ ಸಾನ್ನಿಧ್ಯದ ಮುಂದೆ ರಾಮಾಯಣ ನಡೀತಾರೆ. ತುಳಸಿದಾಸ ರಾಮಾಯಣ ಹೇಳ್ತಿದ್ರು, ಮಾರುತಿ ಕೂತ್ಕೊಂಡು ಕೇಳಿರ್ತಿದ್ದಾರೆ. ತುಳಸಿದಾಸರು ವರ್ಣನೆ ಮಾಡ್ತಾ ಇದ್ದಾರೆ ಏನು ಅಂದ್ರೆ, ಅಶೋಕ ವಾಟಿಕಾದಲ್ಲಿ ರಾವಣ ಅಶೋಕ ವಾಟಿಕಾದಲ್ಲಿ ಅಶೋಕ ವೃಕ್ಷದ ಕೆಳಗೆ ಸೀತಾದೇವಿ ಕೂತ್ಕೊಂಡಾಳ. ಹೆಂಗ್ ಕೂತ್ಕೊಂಡಾಳ ಅಂದ್ರೆ ಅತ್ಯಂತ ಮುಖ ಮಲಿನ ಲಾಲ ಇರುತ್ತೆ, ಮುಕ್ತ ಕೇಶ ಕೂದ ಬಿಟ್ಟುಕೊಂಡಾಗ, ಶ್ವೇತ ವಸನ ಬಿಳಿ ವಸ್ತ್ರ ಉಟ್ಕೊಂಡ ಅಂತ ಹೇಳಿದ ಕೂಡಲೇ ಮಾರುತಿಯಿಂದ ತುಳಸಿದಾಸನ ನಿಂದಿರಿಸಿದೆ. ಆಕೆ ಬಿಳಿ ವಸ್ತ್ರ ಉಟ್ಕೊಂಡಿದ್ದಿಲ್ಲ, ಅದೆಂಥ ಕೆಂಪು ವಸ್ತ್ರ. ತುಳಸಿದಾಸನದ್ದು ಮಾರುತಿ ಬಿಳಿ ವಸ್ತ್ರ, ಮಾರುತಿಯಿಂದ ಕೆಂಪು ವಸ್ತ್ರ ಹುಟ್ಟಿದ್ದು, ಇಲ್ಲ ಬಿಳಿ ವಸ್ತ್ರ, ಕೆಂಪು ವಸ್ತ್ರ ಹುಟ್ಟಿದ್ದು ಮಾರುತಿ, ಬಿಳಿ ವಸ್ತ್ರ ಹುಟ್ಟಿದ್ದು ತುಳಸಿದಾಸ. ಅವಾಗ ತುಳಸಿದಾಸನಿಗೆ ಏನಂದ್ರು, ಮಾರುತಿ ಆಕೆ ಹುಟ್ಟದ ಬಿಳಿ ವಸ್ತ್ರನ ಇತ್ತು, ಆದ್ರೆ ನೀನು ರಾವಣನ ಮೇಲೆ ಎಷ್ಟನೇ ಸಿಟ್ಟಿಗೆ ಎದ್ದಿದ್ದೆ ಅಂದ್ರೆ ನನಗೆಲ್ಲ ಕೆಂಪು ಕಾಣಿಸ್ಲಿಕ್ಕೆ. ಆದ್ರಿಂದ ನನಗೆ ಆಕೆ ಬಿಳಿ ವಸ್ತ್ರನೂ ಕೆಂಪು ಕಾಣಿಸ್ಲಿಕ್ಕೆ ಹತ್ತಿದ್ದುವೆ ಹೊರತು
ಆಕೆ ಹುಟ್ಟದ ಬಿಳಿ ವಸ್ತ್ರನ ಸತ್ಪುರುಷರ ದೃಷ್ಟಿ ಹಿಂದಿರ್ತದೆ. ಮಾರುತಿಯೂ ಸಹಿತ ಕೆಂಪು ಕಾಣಿಸಿತ್ತು ನೋಡ್ರಿ, ಆದ್ರೆ ಋಷಿರಾಸನ ದೃಷ್ಟಿ ಹಿಂದಿದೆ. ಸತ್ಪುರುಷರ ದೃಷ್ಟಿ ಕ್ರಾಂತ ದೃಷ್ಟಿ ಇರಲಿಲ್ಲ. ಋಷಿರಾಸರು ಹೇಳ್ತಾ ಇದ್ದಾರೆ, ಶಿವ ಶಾಂತವಾಗಿ ಒಂದು ಮಠ ಕೆಳಗೆ ಕೂತ್ಕೊಂಡು ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಸತಿ ಪರೀಕ್ಷಾ ಮಾಡಬೇಕು, ವಿಚಾರ ಧೈರ್ಯ ಪರೀಕ್ಷಾ ಮಾಡಿ ಒಂದು ವಿಚಾರ ಏನ್ ಮಾಡಿದ್ರು ಅಂದ್ರೆ ಒಮ್ಮೆಲೆ ಹೋಗಿ ಸೀತಾದೇವಿ ವೇಷ ಹಾಕೊಂಡು ಅನಿಸ್ಕೆ ಏನು ಅಂದ್ರೆ ನನ್ನ ಭೂತ ಹಿಡಿದ ಪರಬ್ರಹ್ಮಿತ ಅಂತ ಇಲ್ಲ ಅಂದ್ರೆ ಅಯೋಧ್ಯಾಧಿಪತಿಯಾಗಿರ್ತಕ್ಕಂಥ ದಶರಥ ರಾಜನ ಮಗ ಇದ್ದಾನೆ ಅಂತ ತಿಳ್ಕೊಂಡು ಸೀತಾದೇವಿಯ ಭಾವದಲ್ಲಿ ಸೀತಾದೇವಿಯ ರೂಪ ತಾಳಿ ಕುಂತ್ಕೊಂಡು ಸತಿ ರಾಮ ಲಕ್ಷ್ಮಣ ಬರ್ತಾ ಇದ್ದಾರೆ. ರಾಮ ಹಾಸೀತೆ ಅಲ್ಲಿ ಕರ್ತಾನ ಹೆಂಗ ಹತ್ರ ಬಂದ್ರು ಹಂಗ ರಾಮ ಸತಿ ಕಡೆಗೆ ಹೋಗ್ತಾನೆ, ಇತ್ಲಾಗ ನೋಡ್ತಾನೆ ಲಕ್ಷ್ಮಣ ಗಾಬರಿ ಅದೇ ಸೀತಾದೇವಿ ಲಕ್ಷ್ಮಣ ಜೀವ. ಲಕ್ಷ್ಮಣಗೆ ಏನು ಅರ್ಥ ಆಗಬೇಕು, ಸತಿಯ ಮಾಯಾ ಲಕ್ಷ್ಮಣ ಅರ್ಥ ಗಾಬರಿ ಆಗ್ಬಿಟ್ಟ. ಸೀತಾ ಇಲ್ಲೇ ಕೂತಾಳ, ಹೇಳೋ ಧೈರ್ಯ ಆಗ್ಬಂತು. ರಾಮ ನೋಡುವಲ್ಲ ಅಗ್ನಿ ಯಾವಾಗ ಮುಂದೆ ಬಂದ ಒಮ್ಮೆಲೆ ನಮಸ್ಕಾರ ಮಾಡಿ ಜಗದಂಬ ಒಬ್ಬರಿಗೆ ಯಾಕೆ ಕೂತೀನಿ ಶಿವ ಏನಿಂತ ಕೇಳಿ ಅಂದು ಕೂಡ ಗಾಬರಿ ಆಗ್ಬಿಟ್ಟು ಅದೇ ನಾನು ಮುರ್ತಾ ಹಿಡಿದ ನಿಂದ್ರದಾಗ ಆಗ್ತಿಲ್ಲ ಅಂತ ಮಂಟು ಋಷಿರಾಶಿ ಬರೀತಾರಲ್ಲ ಏನೋ ಒಂದು ಅಕ್ಷತೆ ಏನಾಗ್ತದೆ ಅಂದ್ರೆ ಹೋಗುತ್ತ ಸತಿ ಒಂದು ನಮೂನಿ ಅದೇ ತಿಳಿದಂಗ ಒಂದು ಕ್ಷಣ ಹಿಂಗ್ ಕಾಣಿಸಲ್ಲ ಏನು ಅಂದ್ರೆ ರಾಮ ಸೀತಾ ಇಬ್ಬರು ಸಿಂಹಾಸನ ಕೂತ್ಕೊಂಡಿದ್ದಾರೆ. ಭರತ ಲಕ್ಷ್ಮಣರು ಛತ್ರ ಚಾಮರವನ್ನು ಹಿಡ್ಕೊಂಡಿದ್ದಾರೆ. ಋಷಿಗಳು ಮುನಿಗಳು ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಒಂದ್ ಸಲ ಕಾಣಿಸ್ತದ. ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಮತ್ತೊಂದ್ಸಲ ಹೆಂಗ್ ಕಾಣಿಸ್ತದೆ ಅಂತಂದ್ರೆ ರಾಮ ಸೀತಾದೇವಿಯನ್ನು ಕಳ್ಕೊಂಡು ವಿಯೋಗ ವ್ಯಾಕುಲನಾಗಿ ಹಾಸೀತೆ ಅಲ್ಲಿಗತ್ತೆ ಅನ್ನುವಂಥ ದೃಶ್ಯ ಅರ್ಥ ಆಗೋದು ಇದು ಖರೇನೋ ಇದು ಖರೆ. ಅದೇ ಬ್ರಹ್ಮದೊಳಗನ ಸತಿ ಹೋದ್ರು ಶಿವನಾಥ ಶಿವ ಸಹಜವಾಗಿ ಕೇಳಿದ, ಶಾಂತವಾಗಿ ಕೇಳಿದ, ಸತಿ ಪರೀಕ್ಷಾ ಮಾಡಿ ಮನುಷ್ಯ ಬುದ್ಧಿ ಹೆಂಗಿರ್ತದೆ ಹೇಳ್ಬಿಡ್ಬೇಕಾಗಿತ್ತು. ಪರೀಕ್ಷಾ ಮಾಡಿದೆ ತಪ್ಪಿದೆ ಅಂತ ತಿಳ್ಕೊಂಡು ಅದು ಹೇಳಿದೆ ಏನು ಅಂತಂದ್ರೆ ನೀವು ಹೇಳ್ತಿಲ್ಲ ನಾನು ಪರೀಕ್ಷಾ ಮಾಡಿ ಶಿವ ಅಂದ್ರೆ ಮತ್ತೊಂದು ಹೆಜ್ಜಿದ್ದ ಆದ್ರೂ ಸಮಾಧಾನ ಮಾಡಿ ಕರ್ಕೊಂಡು ಹೋದ. ಆವಾಗ ಶಿವ ಮನುಷ್ಯನಾಗಿ ಸಂಕಲ್ಪ ಮಾಡ್ತಾ ಇದ್ದಾನ ಏನು ಅಂತಂದ್ರೆ ಯಾವ ನನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸತಿ ನನ್ನ ಆರಾಧ್ಯ ದೈವತ ನನ್ನ ತಾಯಿ ಸ್ವರೂಪ ಆಗಿರ್ತಕ್ಕಂಥ ಸೀತಾದೇವಿಯ ವೇಷ ಹಾಕೊಂಡು ಹೋಗ್ತಿದ್ರು, ಆದ್ರಿಂದ ಇವಳನ್ನು ನಾನು ಇವತ್ತಿಂದ ಪತ್ನಿ ಭಾವದಲ್ಲಿ ಸ್ವೀಕಾರ ಮಾಡಂಗಿಲ್ಲ ಅಂತ ಸಂಕಲ್ಪ ಮಾಡಿದ ಕೂಡಲೇ ಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ದೇವತೆಗಳಿಗೆ ಶಿವನ ಸಂಕಲ್ಪ ಯಾವಾಗ ಅರ್ಥ ಆಯ್ತು ಅವ್ರಿಗೆ ಆಶ್ಚರ್ಯ ಆಯ್ತು ಮತ್ತು ಅತ್ಯಂತ ಇದು ಆಗ್ತಾ ಇರೋದ್ರ ಧನ್ಯತಾ ಅನಿಸ್ತೆ ಅವ್ರಿಗೆ. ಅವ್ರ ಮ್ಯಾಲಿಂದ ಹೂ ಮನೆ ಸೂರಿಸ್ಲಿಕ್ಕೆ ಸತಿಗ ಆಶ್ಚರ್ಯ. ಶಿವನು ಕೇಳ್ತಾ ಇದ್ದ, ಪ್ರಭು ಯಾಕೆ ಮ್ಯಾಲಿಂದ ಇವರು ಹೂ ಸುರಿಸ್ತಾ ಇದ್ದಾರೆ? ಶಿವ ಅಲ್ಲ, ಬಹುಶಃ ಹೂ ಭಾಳ ಬಳಸ್ತಾರೆ, ಮಳೆಗಾಲ ಶುರುವಾಗಿದ್ರೆ ಜಗ್ಗ ಹೂ ಆಗ್ಯಾವ ಸುರಿಸಿರ್ತಾರೆ, ಹೂ ನಡೆಯುತ್ತೆ ಕೈಲಾಸ. ಶಿವರು ಬಹಳ ಅಸಮಾಧಾನ ಆಗಿದೆ, ಎಂಥ ಕೆಲಸ ಮಾಡಿ ಸತಿಗೂ ಒಂದ್ಸಲ ಮನುಷ್ಯನ ಭಯ ಉದ್ವೇಗ. ಶಿವ ಬಹಳ ಜೊತೆ ಮಾತಾಡ್ಬೋದು ಕೂತಿದ್ರು ಒಂದೊಂದು ವಿಷಯ ತೆಗಿತ ಅದಕ್ಕೆ ಸಮಾಧಿ ಹಚ್ಚಿಬಿಡ್ಬೇಕು ಅಂತ ಶಿವ ಸಮಾಧಿ 60,000 ವರ್ಷ ಶಿವ ಸಮಾಧಿ ಅವರು ಸತಿ ನಿತ್ಯ ಸೇವಾ ಮಾಡಿಕೊಂಡು ಒಂದೇ ಇಟ್ಕೊಂಡ. ಯಾವಾಗ ಶಿವನ ಸಮಾಧಿ ಇಳಿತು ಅವಾಗ ಸಹಜವಾಗಿ ಆಕಾಶದಲ್ಲಿ ಏನಾಗ್ತಿತ್ತು ಅಂದ್ರೆ ವಿಮಾನಗಳು ಹೊಂಟಿದ್ದು, ದೇವತೆಗಳೆಲ್ಲ ವಿಮಾನದಲ್ಲಿ ಕೂತು ಅವಾಗ ಏನ್ ಮಾರುತಿ ಕಾಳು ಹೋಗ್ತಿದ್ರು ವಿಮಾನದಲ್ಲಿ ಹೊಂಟಾರಲ್ಲ ಹೆಲಿಕಾಪ್ಟರ್ ಎಲ್ಲಾರು ವಿಮಾನದಲ್ಲಿ ಹೊಂಟಿರೋದನ್ನ ಸತಿ ನೋಡಿದ್ರು. ಶಿವನ ಕೇಳ್ತಾ ಇದ್ದಾರೆ ಎಲ್ಲಾರು ಏನ್ ಹೊಂಟದೆ ಕಾಲದಲ್ಲಿ ಹೊಂಟಾರೆ ಎಲ್ಲಾರು ಆವಾಗ ಶಿವ ಅಂದ್ರ ನಿಮ್ಮ ಅಪ್ಪನ ಯಜ್ಞ ಅಂತ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾ ಇದ್ದಾರೆ, ಅಲ್ಲಿ ಹೊಂಟಾರೆಲ್ಲ ಸತಿಯನ್ನು ನಾವು ಹೋಗ್ಬೇಡಿ ನಮ್ಮ ಅಪ್ಪನ ದಕ್ಷ ಪ್ರಜಾಪತಿ ಮುದ್ದಾಮನಿಗೆ ಅಪಮಾನ ಮಾಡಬೇಕು ಅನ್ನುವಂತಹ ಭಾವನೆಯಿಂದ ಯಜ್ಞ ಮಾಡ್ತಾ ಇದ್ದಾರೆ. ಆದ್ರಿಂದ ಯಜ್ಞಕ್ಕೆ ಆಮಂತ್ರಣವೂ ಕೊಟ್ಟಿಲ್ಲ ಮತ್ತು ಆ ಯಜ್ಞದ ಭಾವನೂ ಕೊಟ್ಟಿಲ್ಲ. ಯಾವುದೋ ಒಂದು ಸಣ್ಣ ಮಾತಿನ ನನ್ನ ಸಿಟ್ಟಿಗೆದ್ದು ಈ ರೀತಿಯಾಗಿ ಅಪಮಾನ ಮಾಡೋದು ದೇವತೆಗಳಲ್ಲಿಯೂ ಎಂಥ ಬುದ್ಧಿ ಇರ್ತದೆ ನೋಡಿ. ಯಾವ ಎಷ್ಟು ಅಪಮಾನ ಮಾಡೋ ಭಾವನಾ ಎಷ್ಟು ಅಂದ್ರೆ ಮನುಷ್ಯರಾಗಿರೋ ನಮಗ ಅದರ ಪ್ರಜಾಪತಿ ವಿಶಾಲ ಅಭಿಮಾನ ಎಷ್ಟಿರ್ತದೆ ಅಂತಂದ್ರೆ ಒಂದು ಸ್ವಲ್ಪ ಏನಾದ್ರು ಒಂದು ಶಬ್ದ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸಿಟ್ಟು. ಅದು ಒಂದು ಮಾತು ತಿಳ್ಕೋತಕ್ಕಂಥದ್ದು ಏನದ ಅಂತಂದ್ರೆ
ನಾವು ಅದನ್ನು ತಿಳ್ಕೋಬೇಕು. ಶಾಸ್ತ್ರಕಾರ ಹೇಳ್ತಾರೆ, ಸಾಧು ಹೇಳ್ತಾರೆ. ಈಗ ನಾನು ಒಬ್ಬ ಮನುಷ್ಯನಿಗೆ ಒಂದು 100 ರೂಪಾಯಿ ನುಕ್ಸಾನ ಮಾಡಿದೆ ಅಂತ, ಒಂದ್ ವೇಳೆ ಅವ್ನು ಶಿಫ್ಟ್ಗೆ ನನಗೆ 500 ರೂಪಾಯಿ ನುಕ್ಸಾನ ಮಾಡಿಲ್ಲ ಅಂತ, ಉದಾಹರಣೆ ಅಂತ ಹೇಳ್ತೀನಿ ನಾನು, ಎಲ್ಲ ವ್ಯವಹಾರಗಳಿಗೂ ಹಿಂಗ. ಅವಾಗ ದೇವರು ಏನ್ ಅವ್ನು ಅಥಾರ್ತಿಗೆ ಒಬ್ಬ ನಮ್ಗೆ 100 ರೂಪಾಯಿ ನುಕ್ಸಾನ ಮಾಡಿದ್ರೆ ಅವ್ನಿಗೆ 500 ರೂಪಾಯಿ ನುಕ್ಸಾನ ಮಾಡಿ ನಾ ಏನ್ ಅಂದ್ಕೋತೀನಿ ಅಂದ್ರೆ ಹೆಂಗ್ ಮಾಡಿದ್ ನೋಡಿ ನಾನು, ಅವ್ನ 500 ರೂಪಾಯಿ ನುಕ್ಸಾನ ಮಾಡಿದ್ರೆ ನಾನು ಒಂದು 100 ನುಕ್ಸಾನ ಮಾಡಿದ್ದ, ಅದಕ್ಕೆ ಒಂದು 500 ನುಕ್ಸಾನ ಮಾಡಿದ್ರೆ ನಾವು ಆನಂದ ಪಡ್ಕೋತೀವಿ, ಸಂತೋಷ ಪಡ್ಕೋತೀವಿ. ಆದ್ರೆ ಭಗವಂತನ ದರ್ಬಾರೊಳಗೆ ಹಿಂಗ ನ್ಯಾಯ, ಭಗವಂತನ ದರ್ಬಾರೊಳಗೆ ನ್ಯಾಯ ಹೆಂಗದ ಅಂತ ತಿಳ್ಕೊಂಡು ಕೇಳಿದ, ಅವ ನನಗೊಂದು 100 ರೂಪಾಯಿ ನುಕ್ಸಾನ ಮಾಡಿದ್ದ ಅಂದ್ರೆ ಒಂದು 100 ರೂಪಾಯಿ ನುಕ್ಸಾನ ಮಾಡಿರೋ ಪಾಪ ಹೋಗ್ತಾನೆ. ಅವನ 500 ರೂಪಾಯಿ ನುಕ್ಸಾನ ಮಾಡಿದೆ ಅಂದ್ರೆ 500 ರೂಪಾಯಿ ನುಕ್ಸಾನ ಮಾಡಿರೋ ಪಾಪ ನಮ್ ತಲೆ ಅಂದ್ಬಗ್ಗೆ ಯಾರು ಪಾಪ ಹೆಚ್ಚಾದ್ರು. ನಾವು ಸುಮ್ಮನೆ ಲೌಕಿಕವಾಗಿ ವ್ಯವಹಾರಿಕವಾಗಿ ಸಂತೋಷ ಮಾಡ್ಕೋತೀವಿ, ಬರೋಬ್ಬರಿ ಮಾಡಿದೆ ಅವನ ಅಂತೀವಿ ನಾವು. ಆದ್ರೆ ಅದು ಹಂಗಿಲ್ಲ. ಅವನು ಮಾಡಿರೋ ಕರ್ಮದ ಫಲ ಅವನಿಗೆ, ನಾನು ಮಾಡಿರೋ ಕರ್ಮದ ಫಲ. ಅವ್ನು 1000 ನುಕ್ಸಾನ ಮಾಡಿದ, ಅವ್ನಿಗೆ 10,000 ನುಕ್ಸಾನ ಮಾಡಿದೆ ಅಂತಂದ್ರೆ 10,000 ರೂಪಾಯಿ ನುಕ್ಸಾನ ಮಾಡಿರೋ ಕರ್ಮದ ಫಲ ನಾನು ಅನುಭವಿಸ್ಬೇಕಾಯ್ತು, 1000 ರೂಪಾಯಿ ನುಕ್ಸಾನ ಮಾಡಿರೋ ಕರ್ಮದ ಫಲ ಅವನು ಅನುಭವಿಸ್ಬೇಕಾಯ್ತು. ಆದ್ರಿಂದ ದುಃಖ ಯಾರು ಹೆಚ್ಚು ಅನುಭವಿಸ್ಬೇಕಾಗಿ ಬಂತು ಅಂದ್ರೆ ನಾವು ಅನುಭವಿಸ್ಬೇಕು. ಆದ್ರಿಂದ ನಾವು ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತಂದ್ರೆ, ಒಬ್ಬ ಏನೋ ಒಂದು ನನ್ನ ವಿಷಯದಲ್ಲಿ ಅಪರಾಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವನ ವಿಷಯದಲ್ಲಿ 10 ಅಪರಾಧ ಮಾಡ್ಲಿಕ್ಕೆ, ಇದಕ್ಕೂ ಒಂದು ಮುಂದಿನ ಹೆಚ್ಚಿಗೆ ಹೇಳ್ತೇನೆ. ಮಹಾರಾಜರಿಗೆ ಹೇಳಿರೋ ಮಾತು, ಈಗ ಒಬ್ಬ ಮನುಷ್ಯ ನಾನು ಬೈದ ಅಂತ ತಿಳ್ಕೊಂಡು ನಮ್ಗೆ ದುಃಖ ಆಗ್ತದೆ, ಅಸಮಾಧಾನ ಆಗ್ತದೆ. ನೋಡ್ಪ ಹೆಂಗ್ ಬೈದ್ಬಿಟ್ಟ. ಮಹಾರಾಜರು ಎಷ್ಟು ಚಂದ ಹೇಳಿದ್ರು ಅಂತಂದ್ರೆ, ಸತ್ಪುರುಷ ಶಬ್ದ ಎಷ್ಟು ಚಂದ ಇರ್ತಾವ. ಮಹಾರಾಜರು ಏನ್ ಹೇಳಿದ್ರು, ಬೈಯೋ ಕರ್ಮ ಯಾರು ಮಾಡಿದ್ರು? ಅವ್ನು ಮಾಡಿದ. ಬೈಯೋ ಕರ್ಮವನ್ನ ಅಪಶಬ್ದ ಉಚ್ಚಾರ ಮಾಡೋ ಕರ್ಮ ಯಾರು ಮಾಡಿದ್ರು ಅಂದ್ರೆ ಅವ್ನು ಮಾಡಿದ. ಅಸಮಾಧಾನ ಹೊಂದೋ ಫಲ ಯಾರು ಅನುಭವಿಸೋದನ್ನ ನಾ ಅನುಭವಿಸಿದೆ ಅಂದ್ಬೇಕು. ಅವ್ರು ಏನಂತಾರ ಅಂತಂದ್ರೆ, ಕರ್ಮ ಯಾರು ಕರ್ಮ ಮಾಡೋದು ಅವ, ಫಲ ಅನುಭವಿಸೋದು ನೀನು, ಹಿಂಗ್ಯಾಕ ಅಂತ. ಕರ್ಮ ಅವ ಮಾಡ್ಯಾನ ಬೈಯೋದನ್ನ, ಅಸಮಾಧಾನ ಅನುಭವಿಸೋ ಫಲ ನಾ ಅನುಭವಿಸ್ಲಿಕ್ಕೆ, ಕರ್ಮ ಒಬ್ರು ಮಾಡೋದು ಫಲ ಅನುಭವಿಸೋದು ಇನ್ನೊಬ್ರು ಹಿಂಗ್ಯಾಕ. ಅರ್ಥ ಏನಂದ್ರೆ ಅವ್ನು ಬೈದ್ರು ನಾವು ಅಸಮಾಧಾನ ಮಾಡ್ಕೋಬಾರ್ದು. ಎಷ್ಟು ಚಂದದ, ಅದು ಕಠಿಣದಲ್ಲಿ. ಅವ್ ಬೈದ್ರು ನಾವು ಶಾಂತಿ ಇರಬೇಕು ಅಂದ್ರೆ ಏನಾಗ್ತದಂದ್ರ ಅವನು ಬೈದಿರೋ ಕರ್ಮದ ಫಲ ಅವನ ಅನುಭವಿಸ್ಬೇಕಾಯ್ತು. ಕೆಟ್ಟ ಶಬ್ದ ಉಚ್ಚಾರ ಮಾಡಿ ಅದ್ರದ್ದೇನಾದ್ರು ಫಲ ಅದ ಇಲ್ಲ, ಅದ್ರ ಫಲ ಇಲ್ಲ, ಅವನ ಅನುಭವಿಸ್ಬೇಕಾಗಿರ್ಬೇಕು. ಅವನನ್ನು ಬೈದ ನಾನು ಅಸಮಾಧಾನ ಮಾಡಿಕೊಂಡೆ, ಅವನ ಕರ್ಮದ ಫಲ ನಾ ಅನುಭವಿಸಿದೆ, ಅವನ ಕರ್ಮದ ಫಲ ಮುಗೀತು ಅಂತ ಅರ್ಥ. ಹಂಗ ಅರ್ಥಾತ್ ಸಾಧು ಸಂತರು ಏನ್ ಮಾಡ್ತಾರ ಅಂತಂದ್ರೆ, ತುಕಾಮನೆ ತೋಚಿ ಸಂತ ಸೋಸೆ ಜಗಾಚೆ ಆಧಾರ. ತುಕಾರಾಮ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಸಂತರು ಯಾರು ಅಂದ್ರೆ ಯಾರು ಜಗತ್ತಿನ ಆಘಾತಗಳನ್ನು ಶಾಂತವಾಗಿ ಸಹನ ಮಾಡಿಕೊಂಡಾರು ಅವರು ಸಂತರು. ತುಕಾಮನೆ ತೋಚಿ ಸಂತ ಸೋಸೆ ಜಗಾಚೆ ಆಧಾರ, ಎತ್ತರೆ ಆಧಾರ. ತುಕಾರಾಮ್ ಮಹಾರಾಜರ ಜೀವನ ಅಂದ್ರೆ ಹೆಂಗದ ಅಂತಂದ್ರೆ ನಮ್ಗೆ ಆದರ್ಶದ ಕರೆ. ಅವ್ರು ಯಾರು ಏನು ನುಕ್ಸಾನ ಮಾಡಿದ್ರು ಹೇಳಿದ್ರು, ಯಾರಾದ್ರೂ ಏನಪ್ಪಾ ಹೊಲ ಕಳ್ತನ ಮಾಡಿದ್ರ, ಮನಿ ಕಳ್ತನ ಮಾಡಿದ್ರ, ಯಾರಾದ್ರೂ ಏನಾದ್ರು ತ್ರಾಸ ಕೊಡ್ತಿದ್ರ, ಎಷ್ಟರೇ ಅವ್ರಿಗೆ ಸಮಾಜಗಳಿಗೆ ತ್ರಾಸ ಕೊಟ್ಟು, ಅರ್ಥಾತ್ ಅಕ್ಷರಶಃ ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಜಾಲಿ ಕಟ್ಟಿಗೆ ತಗೊಂಡು ಅಥವಾ ಜಾಲಿ ಮುಳ್ಳ ಕಂಡಿ ತಗೊಂಡು ಬಡದತ್ತೆ. ಆದ್ರೂ ಅವ್ರು ಏನ್ ಮಾಡಿಲ್ಲ ಅಂದ್ರೆ ಅದಕ್ಕೆ ದುಃಖ ಮಾಡಿದ್ರು. ಒಂದ್ ದಿವಸ ತುಕಾರಾಮ್ ಮಹಾರಾಜ ತಮ್ಮ ಹೆಂಡತಿ ಜೊತೆಗೆ ಮಾತಾಡ್ಕೋತ ಕೂತಾಗ ಅವ್ರು ಏನಂದ್ರು, ಆಗ ಅದಾಗ್ತದ ಚಾಂಗದ ದಿವಸ ಏನಾದ್ರು ನಮ್ಗೆ ಚಲೋ ದಿವಸ ಬರ್ತಾವ ಏನು, ಅದಿಗೆ ಅನ್ನಿಸ್ತು ಒಂದು 4 ದುಡ್ಡು ಸಿಗ್ತಾವ ಕಾಣಿಸ್ತದೆ. ಎಲ್ಲೇ ಒಬ್ಬತ್ತಿನ ಗಂಗೆರೆ ಆದಿದ್ದ ಮಕ್ಕಳಿಗೆ ಮಹಾದೇವ ಕಾಶಿ ಅಂತ ಯಾರು ಮಕ್ಕಳು ಅಲ್ಲೇ ಹಿಂಗ್ ಸತ್ತಿದ್ದು, ಮಗ ಸತ್ತಿದ್ದ. ಮನೆಯೊಳಗೆ ಏನೇನು ಅಂತ ಏನೂ ಇಲ್ಲ. ಒಂದು ದಿವಸ ಶಿವರಾತ್ರಿ, ಒಂದು ದಿವಸ ಏಕಾದಶಿ, 2 ದಿವಸ ಉಪವಾಸ. ಅವಾಗ ಏನು 4 ದುಡ್ಡು ಸಿಗ್ಬೋದು, ಏನಾದ್ರು ಬಂದಿಗೆ ವ್ಯವಸ್ಥೆ ಆಗ್ಬೋದು, ಹೊಸ ಕಾಯಿಲೆ ಹಂಗೇನಿಲ್ಲ, ಚಲೋ ದಿವಸ ಹಂಗಿಲ್ಲ. ಅವಾಗ ಅವ್ರು ಏನಂದ್ರು ಅಂದ್ರ, ನಮ್ ಪ್ರಪಂಚ ಎಷ್ಟರೇ ಕೆಟ್ಟ ಹೋಗ್ಯದ ಅಂದ್ರ, ನಮ್ ಪ್ರಪಂಚದೊಳಗೆ ಎಲ್ಲಾ ರೀತಿಯಿಂದ ಎಷ್ಟು ಕೆಟ್ಟ ಹೋಗ್ಯದ ಅಂದ್ರ ಇದಕ್ಕಿಂತಲೂ ಹೆಚ್ಚಿಗೆ ಕೆಡಿಸ್ಲಿಕ್ಕೆ ಭಗವಂತ ಶಕ್ತಿ ಲಾಕ್ಯ. ಇನ್ನು ಅದನ್ನ ಚಲೋ ನೋಡು.
ಎಷ್ಟು ಕೆಳಗೆ ಬಿದ್ದೀವಲ್ಲ, ಅದಕ್ಕಿಂತ ಕೆಳಗೆ ಬೀಳಕ್ಕ ಇದನ್ನೇ ಇಲ್ಲ, ಅವಕಾಶ ಇಲ್ಲ. ಆದ್ರಿಂದ ಚಲೋ ಏನ್ ಕಲ್ಪನಾ ಇರ್ಬಾರ್ದು. ನಾ ಏನ್ ಹೇಳಿ ಕರ್ತೀನಿ ಅಂತಂದ್ರ ಜಗತ್ತಿನ ಆಘಾತಗಳನ್ನು ಶಾಂತವಾಗಿ ಸಹನ ಮಾಡಿ. ಆಗಿಂದು ಈಗ ಮನುಷ್ಯರು ಅವಾಗೂ ಇದ್ರು, ಇವಾಗೂ ಇದ್ದಾರೆ. ಎಲ್ಲ ಇತಿಹಾಸ ತುಂಬ ಇದನ್ನ ಹೋಗ್ತಿಲ್ಲ. ಸಿಟ್ಟು, ದ್ವೇಷ, ಅದು ಇದು ನಾವು ಆದ್ರೆ ಮಜಾ ಏನು ಅಂತಂದ್ರೆ ಈಗೂ ಬಿಸಿಲಿರ್ತದ್ರೆ ಬ್ಯಾಸಿಗ್ಯಾಗೂ ಬಿಸಿಲಿರ್ತದ. ಈಗಿನಕ್ಕಿಂತ ಬ್ಯಾಸಿಗೆ ಬಿಸಿಲು ಬರಲಾರೇ ಹೆಂಗೋ ಹಂಗೆ ಏನದ ಒಂದೊಂದು ಕಾಲದೊಳಗೆ ಏನಾಗ್ತಂದ್ರೆ ದುಷ್ಟತನ, ಕ್ರೂರತನ, ದುಷ್ಟತನ, ದ್ವೇಷ ಇವೆಲ್ಲ ಹೆಚ್ಚಾಗ ಬ್ಯಾಸಿಗಿದ್ದಂಗ. ಮತ್ತೆ ಸಣ್ಣ ಕಡಿಮೆ ಹಾಕೋತ ಅವಾಗ ಸತ್ಪುರುಷರು ಯಾರು ಅವತಾರ ಮಾಡಿ ಧೋ ಸತ್ಸಂಗದ ಮನೆಗೆ ಸುರಿಸಿ, ಸದ್ವಿಚಾರಗಳ ಮನೆಗೆ ಸುರಿಸಿದ್ರು ಅಂತಂದ್ರೆ ಮತ್ತೆ ಸಮಾಜ ಸ್ವಲ್ಪ ತಣ್ಣಗಾಗ್ತದೆ. ಆಮೇಲೆ ಸೌಕಾರ ತಣ್ಣಗಾಕೋತ ಥಂಡಿ 10 ವರ್ಷ ತಣ್ಣಗಾಗ್ತದೆ. ಆಮೇಲೆ ಮತ್ತೆ ಸಣ್ಣಾಗಿ ಬಿಸಿಲಿಗೆ ಹೇಳಲಿಕ್ಕೆ ಆಗ್ತದೆ. ಇದು ಸಮಾಜದ ಪದ್ಧತಿ. ಯಾವಾಗಲೂ ಇರ್ಕೋಕ ಅವಾಗ ಶಿವ ಏನಂದ ಅದ್ರ ಸತಿ ನಮ್ಗೆ ಅನಂತರಿಲ್ಲದೆ ಆದ್ರೂ ಸತಿ ಕೇಳಿರ್ತಾ ಹೋಗತ್ತಿಲ್ಲ, ಹಠ ಮಾಡಬೇಡ. ಅವಾಗ ಏನಂದು ತಂದೆ ಮನೆಗೆ ಗುರುಗಳ ಮನೆಗೆ ಹೋಲಿಕ್ಕೆ ಅನಂತರಲ್ಲಿ ಹಂಗ ಹೋಗ್ತೇನೆ. ಶಿವ ಅಂದ ಮತ್ತೊಂದು ಹೆಜ್ಜೆ ತಪ್ಪಿತ್ತು. ನಂದಿನ ಕಾಲ ಹೇಳ ಕರ್ಕೊಂಡು ಹೋಗ್ತಾ, ನಂದಿ ಕರ್ಕೊಂಡು ಹೋಗ್ತಾ. ದಕ್ಷ ಪ್ರಜಾಪತಿ ಮುದ್ದಾಗಿ ಯಜ್ಞವನ್ನು ಹುಡ್ಕೊಂಡಿದ್ದ, ನಾ ಏನ್ ಬರಂಗಿಲ್ಲ ಶಿವ ಹೇಳಿದ. ಅಲ್ಲಿ ಹೋದ್ರ ತಾಯಿ ಮಾತ್ರ ಮಾತಾಡಿಸಿ, ಅತ್ತಂಗಿಯರು ಮಾತಾಡಿಸ್ಲಿಲ್ಲ, ತಂದೆ ಮಾತಾಡಿಸ್ಲಿಲ್ಲ, ತಿರಸ್ಕಾರ ಶಬ್ದ ಮಾತಾಡಿದ್ರು. ಸತಿಗೆ ಬಹಳ ದುಃಖ. ಹೋಗಿ ಯಜ್ಞ ಮಂಟಪದಲ್ಲಿ ನೋಡಿದ್ರೆ ಅಲ್ಲಿ ಶಿವನಿಗೆ ಪಾಲನೆ ಇಲ್ಲ, ಎಲ್ಲಾ ದೇವತೆಗಳಿಗೆ ಅದು ಪಾಲು. ಅದು ನೋಡಿ ಮತ್ತಿಷ್ಟು ದುಃಖ. ಎಲ್ಲಾರು ಏನಾದ್ರು ಮೂದರ್ಶಿ ಮಾತಾಡೋದು ನೋಡಿ ಯಾವಾಗ ಹೋಮ್ ಶುರುವಾಗ್ತದೆ ಪ್ರಜ್ವಲಿಸಿದ್ರು. ಅವಾಗ ಏನ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಆಕೆಗೆ ಅಷ್ಟೇ ದುಃಖ ಆಗ್ತದೆ. ಶಿವನಿಗೆ ಆಗ್ತಾ ಇರುವ ಅಪಮಾನ ಸಹಜ. ಶಿವನ ವಿಷಯದಲ್ಲಿರ್ತಕ್ಕಂಥ ತನ್ನ ಭಕ್ತಿ ನಿಷ್ಠ ಎಲ್ಲ ಬರಿಗೆ ಹಚ್ಚಿ ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡ್ತಾ ಇದ್ದಾಳ. ಏನು ಅಂತಂದ್ರೆ ನಾನು ಖರೆ ಏಕನಿಷ್ಠವರಾಗಿ ಶಿವನನ್ನು ಆರಾಧಿಸಿದ್ದಾಗ ನನಗೆ ಪುನಃ ಮುಂದಿನ ಜನ್ಮದಲ್ಲಿ ಏನಾಗಲಿ ಅಂದ್ರೆ ಆ ಶಿವನ ನನಗೆ ಪತಿ ರೂಪದಲ್ಲಿ ಪ್ರಾಪ್ತರಾಗಲಿ ಅಂತ ತಿಳ್ಕೊಂಡು ಮನುಷ್ಯನಾಗಿ ಸಂಕಲ್ಪ ಮಾಡಿ ತನ್ನನ್ನು ತಾನು ಶಿವನಿಗೆ ಯಾವಾಗ ಗೊತ್ತಾಗದು. ಶಿವ ತಾಂಡವ ನೃತ್ಯ ಆಡಿಕತ್ತು, ತಾಂಡವ ನೃತ್ಯ ಆಡಿಕಂತ ಸಂಕಲ್ಪದಿಂದ ವೀರಭದ್ರನನ್ನು ನಿರ್ಮಾಣ ಮಾಡಿ ವೀರಭದ್ರನ ಏನ್ ಸೇವಾ ಆಗಬೇಕು. ದಕ್ಷ ಪ್ರಜಾಪತಿಯನ್ನು ಸಂಹಾರ ಹೋಗಿ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿದ. ದೇವತೆಗಳೆಲ್ಲ ಕ್ಷಮಾ ಕೇಳಿಕೊಂಡು ಕೊನೆಗೆ ಆ ದಕ್ಷನಿಗೆ ಏನ್ ಮಾಡಿದ್ರು ಅಂದ್ರೆ ಮೂತಿನ ಒಂದು ತಲೆ ಕೂಸಿ ಶಿವನಿಗೆ ಶರಣ ಬಂದ. ಶಿವ ಕ್ಷಮ ಗೋಲಾರಾತ್ರಿ ಅವ ಚಿಟ್ಟಿ ಹೇಳುವ ತರ ಇಲ್ಲ, ಕ್ಷಮಾ ಮಾಡುವ ತರ ಇಲ್ಲ. ಸತಿಯಂತೂ ಆತ್ಮಾಹುತಿ ಮಾಡಿಕೊಂಡು ಬಿಟ್ಟಿದ್ರು. ಶಿವ ಮತ್ತು ಒಬ್ಬನಾದ ಕೈಲಾಸ ಪರ್ವತಕ್ಕೆ ಹೋಗಿ ಶಾಂತವಾಗಿ ಧ್ಯಾನ ಬದಲಾಗಿಕೊಂಡು ಸತಿ ಸಂಕಲ್ಪ ಮಾಡಿದಕ್ಕನುಸಾರವಾಗಿ ಪರ್ವತರಾಜನ ಮೊದಲಾಗಿ ಹುಟ್ಟಿ ಬರು ಪಾರ್ವತಿ ಅಂತ ತಿಳ್ಕೊಂಡು ಮೈನಾ ಅನ್ನುವಂಥ ತಾಯಿ, ಪರ್ವತ ಅನ್ನುವಂಥ ರಾಜ ಮಗಳಾಗಿ ಹುಟ್ಟಿ ಬಂದ ಕೂಡಲೇ ಸಹಜವಾಗಿ ಸಂಚಾರ ಮಾಡ್ಕೋತ ನಾಗ ಮನುಷ್ಯರು ಬಂದಾಗ 5 ವರ್ಷದ ಹುಡುಗಿ ನಮಸ್ಕಾರ ಮಾಡಿ ಕೇಳಿದ್ರು. ಅವಾಗ ನಾರದರು ಕೈ ನೋಡಿದ್ರು, ಪಾರ್ವತಿ ಕೈ ನೋಡ್ತಲ್ಲ. ಏನು ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಭಾಗ್ಯಗಳಾದ್ರು ಒಂದು ಅವನ ಏನು ಅಂತಂದ್ರೆ ಈ ಗಂಡ ಇಂಥ ಲಕ್ಷಣ, ಎಂಥ ಲಕ್ಷಣ, ಸ್ಮಶಾನವಾಸಿ, ಮೃಗಚರ್ಮವನ್ನು ಸುತ್ತಕೊಂಡಿರ್ತಕ್ಕಂಥ, ವೃಂದಬಾಲ ಧಾರಣೆ ಮಾಡ್ತಕ್ಕಂಥ, ಭೂತ ಪಿಶಾಚಿಗಳ ಜೊತೆಗೆ ವಾಸ ಮಾಡ್ತಕ್ಕಂಥ ಗಂಡ ಇವರು ಭಾಗ್ಯದಾಗಿದ್ದ ಹಳ್ಳಿ ಕದ್ದು ಬಿಟ್ಟದೆಲ್ಲ. ಎಂಥ ಗಂಡ, ಎಂಥ ದೇವತೆಗಳನ್ನು ನೋಡಿದ್ದವರು ವಿಷ್ಣು ಅಂಥವ್ರನ್ನ ಇಂಥವ್ರು. ಅವಾಗ ಪಾರ್ವತಿಗೆ ನಾನು ಹೇಳಿದ್ರು, ಪಾರ್ವತಿ ನಿನ್ನ ಭಾಗ್ಯದಲ್ಲಿ ಇಂಥ ಗಂಡಿದ್ದ, ಅವನು ಜಗತ್ತಂಥ ಒಬ್ಬನಿದ್ದಾನೆ, ಅವನು ಯಾರು ಶಿವ. ಆದ್ರಿಂದ ನೀನು ಏನ್ ಮಾಡಬೇಕು ಅಂತ ಅವನನ್ನು ಪಡ್ಕೊಂಡಿದ್ದೆ, ತಪಶ್ಚರ್ಯ ಮಾಡಬೇಕು ಅಂತ ನಾನು ಹೇಳಿದ ಕೂಡಲೇ ಪಾರ್ವತಿ ತಪಶ್ಚರ್ಯ ಮಾಡಬೇಕು. ತನ್ನ ವಯಸ್ಸಿನಲ್ಲಿ 12 ವರ್ಷಗಳ ದೀರ್ಘಕಾಲವರೆಗೂ ತಪಶ್ಚರ್ಯ ಮಾಡಿ ಶಿವನ ತನಗೆ ಪತಿಯಾಗಿ ಪ್ರಾಪ್ತ ಆಗಬೇಕು ಅನ್ನುವಂತಹ ಭಾವದಿಂದ ತಪಶ್ಚರ್ಯ ಮಾಡಿದ್ರು. ಅವಾಗ ಸಪ್ತರ್ಷಿಗಳು ಬಂದ ಅವರು ಆಕೆಗೆ ಪರೀಕ್ಷಾ ಮಾಡಿ ಆಕೆ ಹೇಳ್ತಾ ಇದ್ದಾರೆ, ಏನು ಅಂದ್ರೆ ಎಂಥ ಗಂಡನ್ನು ನೀನು ಅಪೇಕ್ಷೆ ಮಾಡ್ತಾ ಇದ್ದೀನಿ. ಸ್ಮಶಾನೆ ಶ್ವ ಕ್ರೀಡಾ
ಸ್ಮರಹರ ಪಿಶಾಚ ಸಹಚರ ಚಿತಾಭಸ್ಮಾರ್ಯೇಕೋ ಗರಳಮಶಣಂ ದಿಪ್ಪಟಧರು. ಎಂಥ ಆದ್ರೆ ಹೇಳಿದ್ರು ನೀವು ಬಹಳ ತಪ್ಪು ಮಾಡಿದ್ರಂತೆ. ನೀವು ಮುಂಚೆ ಬಂದು ಹೇಳಿದ್ರೆ ನಿಮ್ಮ ಮಾತು ಕೇಳಬಹುದಾಗಿತ್ತ. ಆದ್ರೆ ಒಂದು ಸಲ ನನ್ನ ಗುರುಗಳ ಶಬ್ದದಲ್ಲಿ ವಿಶ್ವಾಸ ಇಟ್ಟು, ನಾರದರ ಶಬ್ದದಲ್ಲಿ ವಿಶ್ವಾಸ ಇಟ್ಟು ನಾನು ನನ್ನ ಅಂತಃಕರಣದೊಳಗ ಶಿವನ ನನ್ನ ಪತಿಯಾಗಿ ಪ್ರಾಪ್ತ ಆಗಬೇಕು ಅನ್ನುವಂತ ಸಂಕಲ್ಪ ಮಾಡಿರೋದ್ರಿಂದಾಗಿ ಈಗ ನೀವು ಏನ್ ಹೇಳಿದ್ರು ಉಪಯೋಗ ಇಲ್ಲ. ಅವರು ಹೇಳಿದ್ರು ನಾನು ಸುಂದರನಾಗಿರ್ತಕ್ಕಂತಹ ಪತಿಯನ್ನು ತಂದು ಕೊಡ್ತೀವಿ. ವಿಷ್ಣು ಅತ್ಯಂತ ಸುಂದರನಿದ್ದಾನ, ಅರ್ಥಾತ್ ವೈಕುಂಠಪತಿಯಾಗಿರ್ತಕ್ಕಂಥವ. ಆದರೂ ಸಹಿತಕ್ಕೆ ಏನ್ ಮಾಡಿಲ್ಲ ಅಂತಂದ್ರೆ ಮಾಡಿಕೊಳ್ಳಿಲ್ಲ. ಬಹಳ ಸಂತೋಷ ಆದವರು. ಆಗ ಅವ್ರು ಹೋಗಿ ಶಿವನ ಸಮಾಧಿ ಅರ್ಥಾತ್ ಇರುತ್ತಿತ್ತು, ಶಿವನಿಗೆ ಹೋಗಿ ಹೇಳಿದ್ರು ಪರೀಕ್ಷಾ ಮಾಡಿದ್ವಿ ಆ ವಿಷಯ ಏಕ ನಿಷ್ಠದಿಂದ ನನ್ನಾಗಿ ಪ್ರೇಮ ಮಾಡ್ತಾ ಇದ್ದಾರ, ಭಕ್ತಿ ಮಾಡ್ತಾ ಇದ್ದಾರ, ನಿನಗೆ ಸಮರ್ಪಿತ ಆಗಿದೆ. ಶಿವನಿಗೆ ಬಹಳ ಸಂತೋಷ ಆಗಿ ಮತ್ತೆ ಸಮಾಧಿ. ಪಾರ್ವತಿ ಮತ್ತೆ ನಮಶ್ಚರ್ಯದಲ್ಲಿ ತೊಡಗಿದ್ರು. ಶಿವ ಮತ್ತು ದೀರ್ಘಕಾಲವರೆಗೂ ಸಮಾಧಿ ಅವಸ್ಥೆಯನ್ನು ಕೂತ್ಕೊಂಡ. ಪಾರ್ವತಿಗೆ ಬಂದ ನಾರದ ಹೇಳಿದ್ರೇನದೇನು ತಪಶ್ಚರ್ಯ ಸಾಕು, ಇದನ್ನು ಕಾರ್ಯ ಯಶಸ್ವಿ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ಕೊಳ್ಳಿ ಪಾರ್ವತಿ ಮನೆ ಬಂದು. ಇನ್ನು ಶಿವನ ಸಮಾಧಿ ಇರೋದು ಹೆಂಗ, ಮುಂದೆ ಮದುವೆ ಆಗೋದು ಹೆಂಗ ಅನ್ನುವಂಥ ಪ್ರಶ್ನೆ ಬಂದಾಗ ಆವಾಗ ಎಲ್ಲಾ ದೇವತೆಗಳು ಕೂಡಿ ಮನ್ಮಥನ ಕಡೆಗೆ ಹೋಗಿ ನಿನ್ನ ಸಮಾಧಿ ಇರಿಸಬೇಕು. ಮನ್ಮಥ ಬಂದು ಯಾವ ಪ್ರಕಾರವಾಗಿ ಶಿವನ ಸಮಾಧಿ ಇರಿಸಿದ, ಯಾವ ರೀತಿಯಾಗಿ ಶಿವನ ಮದುವೆ ಆಯಿತು, ಮುಂದೆ ಯಾವ ರೀತಿಯಾಗಿ ಕಥಾ ಪ್ರಸಂಗ ಮುಂದುವರಿತು ಅನ್ನುವಂಥದ್ದು ನಾಳೆ ಸತ್ಸಂಗ ಪ್ರಸಂಗ.